ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಚಾಪ್ಟರ್ 4 ನಾಲ್ಕನೇ ಚಾಪ್ಟರ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಆಗಿದೆ. ಆ ಕ್ಲಾಸ್ಗಳು ಇನ್ನೂ ಯಾರು ನೋಡಿಲ್ಲ ತಾವು ಆಮೇಲೆ ನೋಡಬೇಕು. ಹೋಮ್ ರೂಲ್ ಲೀಗ್ ಇವತ್ತಿನ ಚಾಪ್ಟರ್ ಹೆಸರೇನು? ಹೋಮ್ ರೂಲ್ ಲೀಗ್ 1960. ಓಕೆ, 1916 ಹೋಮ್ ರೂಲ್ ಲೀಗ್. ಹೋಮ್ ರೂಲ್ ಅಂದರೆ ಗೊತ್ತಾಗುತ್ತಾ? ನಮ್ಮ ದೇಶವನ್ನು ನಾವೇ ಆಳ್ವಿಕೆ ಮಾಡೋದಂತ. ಹೋಮ್ ರೂಲ್, ನಮ್ಮ ದೇಶವನ್ನು ನಾವೇ ಆಳೋದು ರೂಲ್. ಅದೊಂದು ಚಳುವಳಿ, ಲೀಗ್ ಚಳುವಳಿ ಅಂತ ಕರೀತಾರೆ. ಸೊ ಈ ಒಂದು ಹೋರಾಟ ನಡೆಯುತ್ತೆ ಭಾರತದಲ್ಲಿ. ಇದ್ರ ಮೇಲೆ ಈ ಒಂದು ಚಾಪ್ಟರ್ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ. PSI ಹತ್ರ ಪದೇ ಪದೇ ಕ್ವಶನ್ ಕೇಳ್ತಾನೆ, PCL ಕೇಳಿದ್ದಾನೆ, KSL ಕೇಳಿದ್ದಾನೆ, TTL ಕೇಳಿದ್ದಾನೆ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಚಾಪ್ಟರ್ ಮೇಲೆ ಭಾಳ ಕ್ವಶನ್ಸ್ ಬಂದಿದೆ. ಹೇಗೆಲ್ಲ ಬರುತ್ತೆ ಅನ್ನೋದು ಕೂಡ ನಾನು ಚರ್ಚೆ ಮಾಡ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಹಾಕೋ ವಿಡಿಯೋಗಳು ಕೂಡ ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಭಾಳ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡ್ತೇನೆ. ಫಸ್ಟ್ ಏನು ನೋಡೋಣ? ಹಿನ್ನೆಲೆ ನೋಡೋಣ. ಓಕೆ, ಹೋಮ್ ರೂಲಿಗಿನ ಹಿನ್ನೆಲೆ ನೋಡೋಣ. ನೆಕ್ಸ್ಟ್ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಪಾತ್ರ ನೋಡೋಣ. ತಮಗೆ ಗೊತ್ತಿದೆ ಆನಿ ಬೆಸೆಂಟ್ ಇವರೊಬ್ಬರು ಹುಡುಗ ಅಲ್ಲ, ಹುಡುಗಿ. ಫಸ್ಟ್ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಹೆಸರು ನೋಡಿದ್ರೆ ಹುಡುಗ ಅನಿಸುತ್ತೆ, ಬಟ್ ಹುಡುಗಿ, ಹೆಣ್ಮಗಳು. ಈ ಹೋಮ್ ರೂಲಿಗನ್ನು ಮಾಡಿದವರು ಇವರಿಬ್ಬರು, ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್. ಅದೆಲ್ಲ ಏನಂತ ನೋಡೋಣ, ಡೀಟೇಲ್ ನೋಡೋಣ. ನೆಕ್ಸ್ಟ್ ಹೋಮ್ ರೂಲಿಗಿನ ಲಕ್ಷಣಗಳು ನೋಡೋಣ. ವಾಟ್ ಆರ್ ದ ಫೀಚರ್ಸ್ ಆಫ್ ಹೋಮ್ ರೂಲಿಂಗ್, ಈ ಒಂದು ಲಕ್ಷಣಗಳು ನೋಡೋಣ. ನೆಕ್ಸ್ಟ್ ಕೊಡುಗೆ ನೋಡೋಣ. ಈ ಹೋಮ್ ರೂಲಿಗಿನ ಕೊಡುಗೆ ಏನಿದೆ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಕೊಡುಗೆ ಇತ್ತು, ಅಥವಾ ಇವರಿಬ್ಬರ ಏನು ಕೊಡುಗೆ ಇತ್ತು, ಈ ಹೋರಾಟ ಮಾಡಿದಂಥ ಇವರಿಬ್ಬರ ಕೊಡುಗೆ ಅಂದರೂ ಒಂದೇ, ಹೋಮ್ ರೂಲಿಗಿನ ಕೊಡುಗೆ ಅಂದರೂ ಒಂದೇ. ನೆಕ್ಸ್ಟ್ ಲಾಸ್ಟ್ಗೆ ಮೌಲ್ಯಮಾಪನವನ್ನು ಮಾಡೋಣ, ಇವ್ಯಾಲ್ಯೂಯೇಷನ್ ಮಾಡೋಣ. ಸೊ ಈ ಕೊಡುಗೆ ಹೇಗಿತ್ತು, ಇದರ ಒಂದು ಪರಿಣಾಮ ಹೇಗೆ ಬೀರ್ತು, ಆ ಮೌಲ್ಯಮಾಪನದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಿನ್ನೆಲೆ ನೋಡಿ. ಫಸ್ಟ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ, ಹಿನ್ನೆಲೆ ತಿಳ್ಕೊಳ್ಳೋಣ. 1914ರ ಸಮಯದಲ್ಲಿ ಬ್ರಿಟಿಷರು ಎರಡು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಓಕೆ, ಬ್ರಿಟಿಷರ್ಸ್ ವೇರ್ ಫೇಸಿಂಗ್ 2 ಪ್ರಾಬ್ಲಮ್ಸ್ ಅಟ್ ದಟ್ ಟೈಮ್. ಈ ಸಂದರ್ಭದಲ್ಲಿ ಬ್ರಿಟಿಷರು ಎರಡು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಒಂದೇದು ಯಾವುದಪ್ಪ ಅಂದರೆ ಕ್ರಾಂತಿಕಾರಿಗಳ ಉಪಟಳ. ಎರಡನೇದು ಒಂದನೇ ಮಹಾಯುದ್ಧ. ಒಂದನೇ ಮಹಾಯುದ್ಧ ಪ್ರಾರಂಭ ಆಗ್ತಾ ಇತ್ತು 1914ರಲ್ಲಿ. ಒಂದನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತಾ ಇತ್ತು. ಕ್ರಾಂತಿಕಾರಿಗಳಂದ್ರೆ ಯಾರು ಅಂತ ಪ್ರಶ್ನೆ ಬರುತ್ತೆ ನೋಡಿ. ನಾನು ಇಲ್ಲಿವರೆಗೂ ನಿಮಗೆ ಮಂದಗಾಮಿಗಳ ಬಗ್ಗೆ ಮಾತನಾಡಿದ್ದೀನಿ. ಮಂದಗಾಮಿಗಳು ಶಾಂತಿಯುತ ಹೋರಾಟ. ನೆಕ್ಸ್ಟ್ ಇಲ್ಲಿವರೆಗೂ ನಾನು ಹಿಂದಿನ ತರಗತಿಗಳಲ್ಲಿ ತೀವ್ರಗಾಮಿಗಳ ಬಗ್ಗೆ ಮಾತನಾಡಿದ್ದೀನಿ. ಇವರು ಕೂಡ ಶಾಂತಿಯುತ ಹೋರಾಟ, ಆದರೆ ಸ್ವಲ್ಪ ಆಕ್ರಮಣಕಾರಿ ಅಷ್ಟೇ, ಅಗ್ರೆಸಿವ್. ಅರ್ಥ ಆಯ್ತಾ? ಮಂದಗಾಮಿಗಳು ತೀವ್ರಗಾಮಿಗಳು ಯಾವತ್ತೂ ಹಿಂಸಾತ್ಮಕ ಘಟನೆಯನ್ನು ಮಾಡಿಲ್ಲ, ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಕ್ರಾಂತಿಕಾರಿಗಳಂದರೆ ಹಿಂಸಾತ್ಮಕವಾಗಿ ಹೋರಾಟ ಮಾಡೋದು. ಹಿಂಸಾತ್ಮಕ, ವೈಲೆನ್ಸ್. KGF ಡೈಲಾಗ್ ಕೇಳಿರಲಿಲ್ಲ? ಐ ಅವಾಯ್ಡ್ ಇಟ್, ಬಟ್ ಡೈಲಾಗ್ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ. ಬಟ್ ವೈಲೆನ್ಸ್ ಲೈಕ್ಸ್ ಮೀ. ಹಾಗೆಯೇ ಕ್ರಾಂತಿಕಾರಿಗಳು ಕೂಡ ವೈಲೆನ್ಸ್, ಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್, ಹೀಗೆ ಅನೇಕ ಜತಿನ್ ದಾಸ್, ಭಾಳ ಜನ ಬರ್ತಾರೆ. ಅದ್ರ ಬಗ್ಗೆ ಅದಕ್ಕೊಂದು ಚಾಪ್ಟರ್ ಇದೆ. ಕ್ರಾಂತಿಕಾರಿಗಳಿಗೆ ಒಂದು ಚಾಪ್ಟರ್ ಇದೆ. ನೆಕ್ಸ್ಟ್ ಐ ಥಿಂಕ್ 5ನೇ ಚಾಪ್ಟರ್ ಅದೇ ಇದೆ. ಕ್ರಾಂತಿಕಾರಿಗಳ ಕ್ಲಾಸ್ ಮಿಸ್ ಮಾಡ್ಕೊಬಿಟ್ರೆ, ಅನ್ನಾಹುತ ಇದೆ. ಭಗತ್ ಸಿಂಗ್ ಬಗ್ಗೆ ಎಲ್ಲ ಭಾರಿ ಇದೆ. ಸೊ ಈಗ ಕ್ರಾಂತಿಕಾರಿಗಳ ಉಪಟಳ ಚಲೋ ಆಗಿತ್ತು. ಈಗ ಕ್ರಾಂತಿಕಾರಿಗಳು ಅಲ್ಲಲ್ಲಿ ಬ್ರಿಟಿಷ್ ಆಫೀಸರ್ಗೆ ಸಾಯಿಸ್ತಿದ್ರು, ಬ್ರಿಟಿಷರನ್ನು ಹೆದರ್ಸ್ತಿದ್ರು. ಹೀಗಾಗಿ ಈ ಬ್ರಿಟಿಷರು ಈ ಮಂದಗಾಮಿಗಳು ತೀವ್ರಗಾಮಿಗಳಿಗೆ ಹೆದರ್ತಿರ್ಲಿಲ್ಲ, ಆದರೆ ಕ್ರಾಂತಿಗಳಿಗೆ ಹೆದರ್ಲೇಬೇಕಲ್ಲ. ನೀವು ಎಲ್ಲರೂ ಹೊಂಟಿದ್ರೆ ಹೊಡೆದು ಡಮ್ ಅಂತ ಹೊಡೆದ್ಬಿಟ್ರೆ ಬಂದೂಕ್ಲೆ ಹೊಡೆದು ಹೋಗ್ಬಿಡ್ತಿದ್ರು ಸೀದಾ. ಅವ್ರ ಒಟ್ಟ ಹಿಂಗೆ ಬ್ರಿಟಿಷರು ಕೂಡ ಕೂತು ಮಾತುಕತೆ ಮಾಡೇ ಇಲ್ಲ ಕ್ರಾಂತಿಕಾರಿಗಳು. ಸೀದಾ ಹೆಣದ ಮೇಲೆ ಹೆಣ ಜೊತೆಗೆ ಮಾತುಕತೆ ಮಾಡಿದ್ರು. ಹೊಡೆದ ಬಾಡಿ ಮೇಲೆ ಕುಂತು, ಎದೆ ಮೇಲೆ ಕುಂತೆ ಮಾತುಕತೆ. ಹೀಗಾಗಿ ಇವರಿಗೆ ಕ್ರಾಂತಿಕಾರಿಗಳ ಉಪಟಳ ತಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಬಹಳ ಕಷ್ಟ. ಯಾಕಂದ್ರೆ ಈ ಸಂದರ್ಭದಲ್ಲಿ ಎಮರ್ಜ್ ಆಗ್ತಾ ಇತ್ತು. 1914ರ ಸಂದರ್ಭದಲ್ಲಿ ಕ್ರಾಂತಿಕಾರಿ ಹೋರಾಟಗಳು ಶುರು ಆಗ್ತಾ ಇದ್ವು. ಎರಡನೇ ಸಮಸ್ಯೆ ಏನಪ್ಪ ಅಂದ್ರೆ ಒಂದನೇ ಮಹಾಯುದ್ಧ ಪ್ರಾರಂಭ ಆಗ್ತಾ ಇತ್ತು. ಒಂದನೇ ಮಹಾಯುದ್ಧ ಪ್ರಾರಂಭ ಆಗ್ತಿದ್ದು ಬ್ರಿಟಿಷರು ನೋಡಿ, ದ ಮೆಚೂರ್ ಮ್ಯಾನ್ ಆರ್ ಎ ಮೆಚೂರ್ ಪರ್ಸನ್ ವಿಲ್ ನಾಟ್ ಫೈಟ್ ಆನ್ ಡಬಲ್ ಫ್ರಂಟ್ಸ್ ಅಂತ ಕರಿತೀವಿ ನಾವು. ಒಬ್ಬ ಪ್ರಬುದ್ಧ ವ್ಯಕ್ತಿ ಅಥವಾ ಒಬ್ಬ ಪ್ರಬುದ್ಧ ರಾಷ್ಟ್ರ ಎರಡು ಕಡೆ ಒಮ್ಮೆ ಹೋರಾಟ ಮಾಡದಂತೆ, ಎರಡು ಸಮಸ್ಯೆಗಳ ಜೊತೆಗೆ ಒಮ್ಮೆ ಹೋರಾಟ ಮಾಡಲ್ಲಂತೆ. ಒಂದನ್ನು ನಿಂದಿರಿಸ್ಕೊಂಡು ಒಂದ್ರ ಜೊತೆಗೆ ಮಾತ್ರ ಹೋರಾಟ ಮಾಡಬೇಕು. ಅದು ಮೆಚುರಿಟಿ, ಪ್ರಬುದ್ಧತೆ. ಈಗ ಎರಡು ಸಮಸ್ಯೆಗಳಿದೆ. ಸೊ ಅವರು ಈಗ ಒಂದನೇ ಮಹಾಯುದ್ಧ ಅಂದ್ರೆ ಮಾಡಲೇಬೇಕಾ, ಇದು ಅನಿವಾರ್ಯ. ಇದಂದ್ರೆ ಬಿಡಪ್ಲೇ ಇಲ್ಲ, ಇದು ಮಾಡಲೇಬೇಕಾ, ಅನಿವಾರ್ಯ. ಸೊ ಹೀಗಾಗಿ ಇದನ್ನು ಹೆಂಗಾರೆ ಮಾಡಿ ನಿಲ್ಲಿಸ್ಕೋಬೋದಾ, ಕ್ರಾಂತಿಕಾರಿಗಳ ಉಪಟಳವನ್ನು ಹೆಂಗಾರೆ ಮಾಡಿ ಸ್ಟಾಪ್ ಮಾಡ್ಬೋದಾ, ಸ್ವಲ್ಪ ಹಾಲ್ಟ್ ಮಾಡೋದು, ಒಂದಿಷ್ಟು ದಿನ ಮುಂದಕ್ಕೆ ಹಾಕೋದು. ಏನು ಮಾಡಬೇಕು? ಕ್ರಾಂತಿಕಾರಿಗಳ ಉಪಟಳವನ್ನು ತಡಿಬೇಕಾದ್ರೆ ಏನು ಮಾಡಬೇಕು? ಮತ್ತು ಜನಾಂದೋಲನವನ್ನು ಮತ್ತೆ ರಿವೈವ್ ಮಾಡೋದು. ಜನಾಂದೋಲನಕ್ಕೆ ಮತ್ತೆ ಏನದು ಕುಮ್ಮ ಕೊಡೋದು. ನೋಡು, ಆ ಬ್ರಿಟಿಷರು ಎಷ್ಟು ಕ್ರಿಮಿನಲ್ ಇದ್ರು ನೋಡಿ. ಜನಾಂದೋಲನ ಯಾರು ಮಾಡಿದ್ರು ಇಲ್ಲಿವರೆಗೂ? ಈ ಸಂದರ್ಭದವರೆಗೂ ನಮ್ಮ ಭಾರತದಲ್ಲಿ ಜನಾಂದೋಲನ ಮಾಡಿದ್ರೆ ಒಬ್ಬರೇ, ಅದು ಬಾಲಗಂಗಾಧರ ತಿಲಕ್, ಸ್ವದೇಶಿ ಚಳವಳಿ. ನಾನು ಹೇಳಿದ್ದೀನಿ.
ಜನಾಂದೋಲನಗಳಾಗಲಿ ಏನೂ ಸಮಸ್ಯೆ ಇಲ್ಲ. ಕುಂತ ಬ್ರಿಟಿಷರಿಗೆ ಧಿಕ್ಕಾರ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜೈ, ಗಾಂಧೀಜಿಗೆ ಜೈ ಅನ್ಕೊಂಡು ಸುಮ್ಮನೆ ಕುಂದಿರ್ತಾವ, ಅವ್ರದ್ದೇನು ಸಮಸ್ಯೆ ಇಲ್ಲ. ಆದರೆ ಕ್ರಾಂತಿಕಾರಿಗಳದ್ದು ಮಾತ್ರ ನಾವು ತಡ್ಕೊಳ್ಳೋಂತಿದ್ರು. ಹೀಗಾಗಿ ಈಗ ಜನಾಂದೋಲನ ಸ್ಟಾರ್ಟ್ ಆಯ್ತಂದ್ರೆ ಜನರದ್ದು ಡೈರೆಕ್ಷನ್ ಆಗ್ತೈತಿ, ಜನರದ್ದು ಏನಾಗ್ಬಿಡ್ತೈತಿ, ಆ ಕಡೆ ಕ್ರಾಂತಿಕಾರಿಗಳಿಗೆ ಸಪೋರ್ಟ್ ಹೋಗಲ್ಲ. ಈ ಕಡೆ ಈಗ ಇವರಿಗೆಲ್ಲ ಭಗತ್ ಸಿಂಗ್ ಅವರಿಗೆಲ್ಲ ಬೆಂಬಲ ಕಡಿಮೆ ಮಾಡಬೇಕು, ಅವ್ರಿಗೆ ಒಟ್ಟು ಜನ ಸಪೋರ್ಟ್ ಕಡಿಮೆ ಮಾಡಬೇಕು, ಅವ್ರಿಗೆ ಬೆಂಬಲ ಕಡಿಮೆ ಮಾಡಬೇಕಂದ್ರೆ ಈ ಕಡೆ ಜನಾಂದೋಲನ ಎಬ್ಬಿಸ್ಬಿಡೋದು. ಸೊ ಜನಾಂದೋಲನ ಎಬ್ಬಿಸೋದು ಜನರು ಈಗ ಟರ್ನ್ ಆಗ್ತಾರೆ. ಸೊ ಹೀಗಾಗಿ ಕ್ರಾಂತಿಕಾರಿಗಳ ಉಪಟಳ ತಾನೇ ಕಡಿಮೆ ಆಗುತ್ತೆ, ಕ್ರಾಂತಿಕಾರಿಗಳ ಒಂದು ಹಾವಳಿ ಕಡಿಮೆ ಆಗುತ್ತೆ. ಸೊ ಡೈವರ್ಷನ್ ಅಂತಾರೆ ಇದಕ್ಕೆ, ಡೈವರ್ಷನ್. ವಿಷಯವನ್ನು ಡೈವರ್ಟ್ ಮಾಡೋದು. ಬ್ರಿಟಿಷರು ಭಾಳ ಇಂಟೆಲಿಜೆಂಟ್, ಭಾಳ ಕ್ರಿಮಿನಲ್. ಅದೇ ನಮ್ಮ ದೇಶದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷದವ್ರು ಮಾಡ್ಕೊಂಡು ಬಂದಿದ್ದಾರೆ, ಈಗ ಬಿಜೆಪಿಯವರು ಮಾಡ್ತಾರೆ, ಏನು ಯಾರೂ ವ್ಯತ್ಯಾಸ ಇಲ್ಲ, ಎಲ್ಲರೂ ಅವರೇನು, ಎಲ್ಲ ಪಕ್ಷದವ್ರು ಮಾಡ್ತಾರೆ. ಒಂದು ವಿಷಯವನ್ನು ಡೈವರ್ಟ್ ಮಾಡೋದು. ಸೊ ಹೀಗಾಗಿ ಈಗ ಈ ಜನಾಂದೋಲನವನ್ನು ರಿವೈವ್ ಮಾಡಬೇಕಾಗಿದೆ. ಜನಾಂದೋಲನಗೆ ಈಗ ಒಂದು ಕುಮ್ಮಕ್ ಕೊಡಬೇಕಾಗಿದೆ. ಹಾಗಾದ್ರೆ ಜನಾಂದೋಲನದ ಜನಕ ಯಾರು? ಜನಾಂದೋಲನ ಮಾಡೋದು ಯಾರು? ಬಾಲಗಂಗಾಧರ ತಿಲಕ್ ಒಬ್ಬರೇ. ಈ ದೇಶದಲ್ಲಿ ಅವರೊಬ್ಬರೇ ಮಾಡಿದ್ರು, ಇಲ್ಲಿವರೆಗೆ. ಮುಂದೆ ಗಾಂಧಿ ಮಾಡ್ತಾರೆ, ಗಾಂಧಿ ಮಾಡಿದಾಗ ಹೇಳ್ತೇನೆ. ಸೊ ಹೀಗಾಗಿ ಇಲ್ಲಿ ನೋಡಿ, ಬ್ರಿಟಿಷರು ಕ್ರಾಂತಿಕಾರಿಗಳ ಹೋರಾಟ ಕ್ಷೀಣಿಸುವಂತೆ ಮಾಡಿ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಉಪಾಯ ಮಾಡಿದರು. ಆಗ ಅವರ ತಲೆಗೆ ಹೊಡೆದಿದ್ದೇ ಬಾಲಗಂಗಾಧರ ತಿಲಕ್. ಸೊ ನಿಮಗೆ ಗೊತ್ತಿರಲಿ, 1907ರಲ್ಲಿ ಸೂರತ್ ವಿಭಜನೆ ಆಗುತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿ ನೋಡಿ. ಸೂರತ್ ವಿಭಜನೆ ನಂತರ ಮುಂದೆ 1908ರಲ್ಲಿ ಬಾಲಗಂಗಾಧರ ತಿಲಕ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಸೆಡಿಷನ್ ಕೇಸ್ ಅಂತ ಕರೀತೀವಿ, ಸೆಡಿಷನ್, ದೇಶದ್ರೋಹಿ ಕೇಸ್ ಅಂತ ಕರೀತಾರೆ. ದೇಶದ್ರೋಹಿ ಕೇಸ್ ಮೇಲೆ ಒಯ್ದು ಮಂಡಾಲೆ ಜೈಲಲ್ಲಿ ಹಾಕ್ತಾರೆ. ಮಂಡಾಲೆ ಜೈಲ್ ಎಲ್ಲಿದೆ ಗೊತ್ತಾ? ಬರ್ಮಾ, ಈಗಿನ ಮಯನ್ಮಾರ್. ಬರ್ಮಾ, ಈಗಿನ ಮಯನ್ಮಾರಲ್ಲಿ ಮಂಡಾಲೆ ಜೈಲ್ ಅಂತಿದೆ, ಅಲ್ಲಿ ಹಾಕ್ಬಿಡ್ತಾರೆ. ಸೊ ಈಗ 1908ರಿಂದ ಬಾಲಗಂಗಾಧರ ತಿಲಕ್ ಜೈಲಲ್ಲೇ ಇರ್ತಾರೆ. ಅವ್ರದ್ದು ಇನ್ನೂ ಇರುತ್ತೆ, ಇನ್ನೂ 6-7 ತಿಂಗಳು ಇನ್ನೂ ಸಮಯ ಇರುತ್ತೆ, 6-7 ತಿಂಗಳು ಇನ್ನೂ ಜೈಲಲ್ಲಿ ಇರಬೇಕಾಗಿರುತ್ತೆ. ಆದರೆ 6-7 ತಿಂಗಳು ಮುಂಚೆನೇ ಬಿಡುಗಡೆ ಮಾಡ್ತಾರೆ, ಅವ್ರಿಗೆ ಬೇಕು ಅಂತಲೇ ರಿಲೀಸ್ ಮಾಡ್ತಾರೆ. ಯಾಕಂದರೆ ಆ ವ್ಯಕ್ತಿ ಬರಲಿ, ಬಂದು ಹೋರಾಟ ಚಾಲೂ ಮಾಡಲಿ ಅಂತ, ಜನಾಂದೋಲನ ಪ್ರಾರಂಭ ಮಾಡಲಿ ಅಂತ. ಸೀದಾ ಕ್ರಿಮಿನಲ್ ಮೈಂಡ್. ಹೀಗಾಗಿ ಏನು ಮಾಡ್ತಾರೆ ಅವರು, ಬಾಲಗಂಗಾಧರ ತಿಲಕ್ ಅವರು ಇನ್ನೂ ಅವಧಿ ಇತ್ತು, ಇನ್ನೂ 6-7 ತಿಂಗಳು ಅವಧಿ ಇರ್ಲಕ್ಕಾಗಿ ಮುಂಚೆನೇ ರಿಲೀಸ್ ಮಾಡ್ತಾರೆ. ಯಾಕಂದರೆ ಬಂದು ಏನಾದರೂ ಹೋರಾಟ ಮಾಡಲಿ ಅಂತ. ಬಾಲಗಂಗಾಧರ ತಿಲಕರನ್ನು 1914ರಲ್ಲಿ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ, ಮಂಡಾಲೆ ಜೈಲಿನಿಂದ. ಯಾಕೆಂದರೆ ತಿಲಕರು ಜನಾಂದೋಲನ ಮಾಡುತ್ತಾರೆ ಎಂಬ ನಂಬಿಕೆ ಬ್ರಿಟಿಷರದ್ದಾಗಿದ್ದು. ಫಾದರ್ ಆಫ್ ಅನ್ರೆಸ್ಟ್. ನಾನು ಹೇಳಿದ್ದೀನಿ, ವಾಲಂಟಿಯರ್ ಚಿರೋಲ್ ಎಂಬ ಬ್ರಿಟಿಷ್ ಒಬ್ಬ ಪತ್ರಕರ್ತ, ಒಬ್ಬ ಜರ್ನಲಿಸ್ಟ್, ವಾಲಂಟಿಯರ್ ಚಿರೋಲ್ ಬಾಲಗಂಗಾಧರ ತಿಲಕರನ್ನ ಫಾದರ್ ಆಫ್ ಅನ್ರೆಸ್ಟ್, ಅಶಾಂತಿಯ ಜನಕ ಎಂದು ಕರೆದಿರುತ್ತಾನೆ. ಗೊತ್ತವ್ರಿಗೆ ಬಾಲಗಂಗಾಧರ ತಿಲಕ್ 100% ಜನಾಂದೋಲನ ಸ್ಟಾರ್ಟ್ ಮಾಡ್ತಾರಂತೆ. ಹೀಗಾಗಿ ಅವರಿಗೆ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಜನಾಂದೋಲನ ಪ್ರಾರಂಭವಾದರೆ ಕ್ರಾಂತಿಕಾರಿ ಹೋರಾಟ ಕ್ಷೀಣಿಸುತ್ತದೆ. ಎಸ್, 100% ಡೈವರ್ಟ್ ಮಾಡಿಬಿಡೋದು. ಹೀಗಾಗಿ ಬ್ರಿಟಿಷರ ನಂಬಿಕೆ ಸುಳ್ಳಾಗಲಿಲ್ಲ. ಯಾಕಂದರೆ ತಿಲಕರು ಹೊಸ ಆಂದೋಲನ ಪ್ರಾರಂಭಿಸಿ ಬಿಟ್ಟರು. ಅದುವೇ ಹೋಮ್ ರೂಲ್. ನಡಿ ಕಡೆ ಸ್ವಚ್ಛ ಐತೆ ನೋಡ್ರಿ, ಶುದ್ಧ ಐತೆ ನೋಡ್ರಿ. ಬ್ರಿಟಿಷರು ಗಾಂಧಿಯನ್ನು ಈ ವಿಷಯದಲ್ಲಿ ಸೆಲ್ಯೂಟ್ ಹೊಡಿತಾರೆ. ಇವತ್ತು ನೋಡ್ರಿ, ಗಾಂಧಿಯ ಒಂದು ಫೋಟೋ ಇವತ್ತು ಬ್ರಿಟಿಷರ್ ಸಂಸತ್ತಿನಲ್ಲಿದೆ ಗೊತ್ತಾ? ಬ್ರಿಟಿಷ್ ಸಂಸತ್ತಿನ ಸ್ಪೀಕರ್ ತಲೆ ಮೇಲೆ ಗಾಂಧಿ ಫೋಟೋ ಇದೆ. ಅವ್ರು ಒಂದೇ ಮಾತು ಹೇಳಿದ್ದಾರೆ, ಅಂತ ಹಿಟ್ಲರ್ಗೆ ನಾವು ಹೆದರಿಲ್ಲ, ಆದ್ರಿಂದ ಒಬ್ಬ ಬಡಪಾಯಿ ವ್ಯಕ್ತಿಗೆ ನಾವು ಸೆಲ್ಯೂಟ್ ಹೊಡಿತೀವಿ ಅಂದ್ರು. ಯಾಕಂದರೆ ಈ ಥರ ಅವ್ರು ಗೇಮ್ ಮಾಡಿದಾಗ ಇದಕ್ಕೆ ಗಾಂಧಿ ಬಲಿಪಶು ಆಗಿಲ್ಲ. ಗಾಂಧಿ ನೆಕ್ಸ್ಟ್ ಮೂವ್ಮೆಂಟ್ ಏನಂತ ಅವ್ರು ಗೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಗಾಂಧಿ ಮುಂದೆ ಏನು ಮಾಡ್ತಾರಂತ ಗೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬ್ರಿಟಿಷರಿಗೆ. ಫುಲ್ ಕನ್ಫ್ಯೂಸ್. ದ್ಯಾಟ್ ಈಸ್ ದ ಕ್ಯಾರೆಕ್ಟರ್, ದ್ಯಾಟ್ ಈಸ್ ದ ಪವರ್ ಆಫ್ ಮಹಾತ್ಮ ಗಾಂಧೀಜಿ. ಬಟ್ ಇಲ್ಲಿ ಬಾಲಗಂಗಾಧರ ತಿಲಕರನ್ನ ಟ್ರ್ಯಾಪ್ ಮಾಡ್ತಾರೆ, ಅವರು ಟ್ರ್ಯಾಪ್ ಆಗ್ತಾರೆ. ಅವ್ರು ಏನು ಅನ್ಕೊಂಡಿರ್ತಾರೋ, ಯಾವ ಉದ್ದೇಶಕ್ಕೆ ಅವ್ರನ್ನ ಹೊರಗಡೆ ಬಿಟ್ಟಿರ್ತಾರೋ ಅದೇ ಉದ್ದೇಶ ಈಡೇರುತ್ತೆ. ಸೊ ಮುಂದೆ ಸಣ್ಣಗೆ ಏನು ಮಾಡ್ತಾರೆ ಅವರು, 1915ರಲ್ಲಿ ಸಂಘಟನೆ ಮಾಡಿ 16ರಲ್ಲಿ ಹೋಮ್ ರೂಲಿಂಗ್ ಶುರು ಮಾಡೇ ಬಿಡ್ತಾರೆ. 15ರಲ್ಲಿ ದೇಶಾದ್ಯಂತ ಸುತ್ತಾಡಿ ಮತ್ತು ಸಂಘಟನೆ ಮಾಡಿ 16ರಲ್ಲಿ ಹೋಮ್ ರೂಲಿಂಗ್ ಶುರುನೇ. ಅವ್ರನ್ನ ಬಿಡುಗಡೆ ಆದ ತಕ್ಷಣ ಚಲೋನೆ. ಓಕೆ, ಸೊ ಇದು ಹೋಮ್ ರೂಲಿಗೆ ಒಂದು ಹಿನ್ನೆಲೆಯ ಬಗ್ಗೆ ಮಾತನಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಪಾತ್ರ. ಆನಿ ಬೆಸೆಂಟ್ ಯಾರು ಅಂತ ನೋಡೋಣ. ಇವರೊಬ್ಬರು ಐರ್ಲೆಂಡ್ ದೇಶದವ್ರು, ನೆನ್ಪಿಟ್ಕೊಳ್ಳಿ, ಐರ್ಲೆಂಡ್ ದೇಶದ ಮಹಿಳೆ. ಓಕೆ, ಇವರು ಕೂಡ ಈ ಒಂದು ಹೋಮ್ ರೂಲಿಂಗನ್ನು ಮಾಡ್ತಾರೆ. ಯಾವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಫಸ್ಟ್ ಬಾಲಗಂಗಾಧರ ತಿಲಕ್ ಬಗ್ಗೆ ತಿಳ್ಕೊಳ್ಳೋಣ. ಇವರು, ಯಾಕಂದರೆ ನಿಮ್ಗೊಂದು ಇನ್ನೊಂದು ಗೊತ್ತಿರಲಿ, ಹೋಮ್ ರೂಲಿಂಗ್ ಸಪ್ರೇಟ್ ಮಾಡಿದ್ದಾರೆ. ಬಾಲಗಂಗಾಧರ ತಿಲಕ್ ಅವರು ಹೋಮ್ ರೂಲಿಂಗ್ ಸಪ್ರೇಟ್ ಇತ್ತು, ಆನಿ ಬೆಸೆಂಟ್ ಅವರ ಹೋಮ್ ರೂಲಿಂಗು ಸಪ್ರೇಟ್ ಇತ್ತು. ನಾ ಹೇಳಿಲ್ಲ ನಿಮಗೆ, ಬಾಲಗಂಗಾಧರ ತಿಲಕ್ ಅವ್ರನ್ನ ಯಡಿಯೂರಪ್ಪ ಹೋಲಿಸಿದ್ದೀನಿ. ಭಾರಿ ಟ್ಯಾಲೆಂಟ್, ಹೋರಾಟದ ಮನೋಭಾವನೆ ಎಲ್ಲ ಗೊತ್ತಿತ್ತು. ಆದ್ರೆ ಇವ್ರಿಗೆ ಒಂದೇನಪ್ಪ ಅಂದರೆ ಒಗ್ಗೂಡಿಸ್ಕೊಂಡು ಎಲ್ಲರನ್ನ ತೊಗೊಂಡು ಹೋಗೋದು ಗೊತ್ತಿರಲಿಲ್ಲ. ಒಟ್ಟು ವೈಯಕ್ತಿಕ ದ್ವೇಷ ಭಾಳ ಇತ್ತು. ಹೀಗಾಗಿ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಇಬ್ಬರು ಸೇರ್ಕೊಂಡು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ನಾನೇ ಸಪ್ರೇಟ್ ಅದು. ಓಕೆ, ಸೊ ಬಾಲಗಂಗಾಧರ ತಿಲಕ್ ಹೋಮ್ ರೂಲಿಗೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, 1916 ಏಪ್ರಿಲ್, ನೆನ್ಪಿಟ್ಕೊರಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಾರಂಭಿಸ್ತಾರೆ.
1916 ಏಪ್ರಿಲ್ ತಿಂಗಳಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಗಂಗಾಧರ ತಿಲಕ್ ಹೋಮ್ ರೂಲಿಂಗ್ ಪ್ರಾರಂಭಿಸ್ತಾರೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಡೇಟ್ ಇದು. ಯಾಕಂತ ಹೇಳ್ತೀನಿ ಮುಂದೆ. ಕಾರಣ ಏನಪ್ಪ ಅಂದ್ರೆ ಸ್ವರಾಜ್ ಅಂದರೆ ಹೋಮ್ ರೂಲ್ ಅಂದರೆ ನಮ್ಮ ದೇಶ ನಾವು ಆಳ್ಬೇಕಂತ, ಸೆಲ್ಫ್ ಗವರ್ನೆನ್ಸ್. ಸ್ವರಾಜ್ ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ನಾವೇ ಆಳ್ಬೇಕಂತ, ಸ್ವರಾಜ್. ಹೋಮ್ ರೂಲಿಂಗ್ ಅದೇ, ಅದರ ಅರ್ಥ ಅದೇ. ನೆಕ್ಸ್ಟ್, ಬ್ರಿಟಿಷ್ ಕ್ರೌನ್ ಹೆಸರಲ್ಲಿ ಭಾರತದ ಆಡಳಿತ ಮತ್ತು ಸರ್ಕಾರವನ್ನು ಭಾರತೀಯರು ನಡೆಸೋದು. ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಡೊಮಿನಿಯನ್ ಅಂತ ಕರೀತಾರೆ, ಡೊಮಿನಿಯನ್ ಸ್ಟೇಟಸ್ ಅಂತ ಕರೀತಾರೆ. ಡೊಮಿನಿಯನ್ ಕನ್ನಡದಲ್ಲೂ ಕೂಡ ನಾವು ಡೊಮಿನಿಯನ್ ಅಂತ ಕರಿತೀವಿ. ನಿಮ್ಗೆ ಇಲ್ಲಿ ಒಂದು ವ್ಯತ್ಯಾಸ ಸ್ಪಷ್ಟ ಹೇಳಿದ್ರೆ ಇದು ನೆನ್ಪಿಟ್ಕೊಳ್ಳಿ. ಇದು ಭಾಳ ಸಲ ಕ್ವಶನ್ ಕೇಳಿದಾನೆ ಇದ್ರ ಮೇಲೆ. IAS ಎಲ್ಲ ಕ್ವಶನ್ ಬಂದಿದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೊಮಿನಿಯನ್ ಆ್ಯಂಡ್ ರಿಪಬ್ಲಿಕ್, ಗಣರಾಜ್ಯ. ಡೊಮಿನಿಯನ್ಗೂ ಮತ್ತು ಗಣರಾಜ್ಯಗೂ ವ್ಯತ್ಯಾಸ ಇದೆ. ಈಗ ಭಾರತ ಡೊಮಿನಿಯನ್ ಅಥವಾ ಗಣರಾಜ್ಯ? ಭಾರತ ಒಂದು ಗಣರಾಜ್ಯ ರಾಷ್ಟ್ರ. ವಿಶ್ವಸಂಸ್ಥೆಯಲ್ಲಿ ನರೇಂದ್ರ ಮೋದಿ ಅವರು ಹೋಗ್ತಾರೆ, ಈಗ ಭಾಷಣ ಮಾಡಬೇಕಾಗಿದೆ. ಏನಂತ ಕರೀತಾರೆ? ನರೇಂದ್ರ ಮೋದಿ ಫ್ರಾಮ್ ರಿಪಬ್ಲಿಕ್ ಆಫ್ ಇಂಡಿಯಾ. ರಿಪಬ್ಲಿಕ್, ಗಣರಾಜ್ಯ. ಏನು ವ್ಯತ್ಯಾಸ ಏನು ನೋಡಿ. ಸೊ ಡೊಮಿನಿಯನ್ನಲ್ಲೂ ನಿಮಗೆ ಸ್ವಾತಂತ್ರ್ಯ ಕೊಡ್ತಾರೆ, ಡೊಮಿನಿಯನ್ನಲ್ಲೂ ನಿಮಗೆ ಸ್ವಾತಂತ್ರ್ಯ ಕೊಡ್ತಾರೆ, ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಗಣರಾಜ್ಯದಲ್ಲೂ ಸ್ವಾತಂತ್ರ್ಯ ಇರುತ್ತೆ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟುಬಿಡ್ತಾರೆ. ಆದರೆ ಡೊಮಿನಿಯನ್ನಲ್ಲಿ ಏನಪ್ಪಾ ಅಂದರೆ ಆ ದೇಶದ ಮುಖ್ಯಸ್ಥರು ಇಂಗ್ಲೆಂಡ್ ರಾಣಿನೇ ಅಥವಾ ಇಂಗ್ಲೆಂಡ್ ರಾಜನೇ. ಇಂಗ್ಲೆಂಡ್ ರಾಜ ಅಥವಾ ರಾಣಿನೇ ಮುಖ್ಯಸ್ಥರು, ಹೆಡ್. ಆದರೆ ನಮ್ಮ ಭಾರತದಲ್ಲಿ ಯಾರಿದ್ದಾರೆ? ನಮ್ಮ ದೇಶದ ಮುಖ್ಯಸ್ಥರು ರಾಷ್ಟ್ರಪತಿಗಳು ನಮ್ಮಿಂದ ಆಯ್ಕೆಯಾಗಿದ್ದಾರೆ. ಸೊ ಹೀಗಾಗಿ ನಮ್ಮ ಪ್ರತಿನಿಧಿಗಳಿರ್ತಾರೆ, ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮಿಂದ ಆಯ್ಕೆಯಾದ ವ್ಯಕ್ತಿಗಳಿರ್ತಾರೆ. ಪರೋಕ್ಷವಾಗಿ ನಮ್ಮಿಂದ ಆಯ್ಕೆಯಾದ ವ್ಯಕ್ತಿ. ಈಗ ದ್ರೌಪದಿ ಮುರ್ಮು ಇದ್ದಾರೆ, ಅವರೇನು ಇಂಗ್ಲೆಂಡ್ ರಾಣಿನೇ ಇಲ್ಲ. ನಮ್ಮ ದೇಶದ ಯಾರು ಮುಖ್ಯಸ್ಥರು? ನಮ್ಮಿಂದ ಆಯ್ಕೆಯಾದ ಒಬ್ಬ ಪ್ರತಿನಿಧಿ. ಅದು ಗಣರಾಜ್ಯ ಅಂತ ಕರೀತಾರೆ. ಈಗ ಈ ಎಕ್ಸಾಂಪಲ್ ಆಸ್ಟ್ರೇಲಿಯಾ ತಗೊಳ್ಳೋಣ. ಈಗ ಪ್ರಸ್ತುತ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಡೊಮಿನಿಯನ್ ಇದೆ, ನಿಮ್ಗೆ ಗೊತ್ತಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಇವತ್ತಿಗೂ ಡೊಮಿನಿಯನ್ ಇದೆ. ಆ ಆಸ್ಟ್ರೇಲಿಯಾದಲ್ಲಿ ಸ್ವಾತಂತ್ರ್ಯ ಇದೆ, ಎಲ್ಲ ಸ್ವಾತಂತ್ರ್ಯ ಇದೆ. ಆದರೆ ಇಲ್ಲಿವರೆಗೂ ಆ ರಾಷ್ಟ್ರದ ಮುಖ್ಯಸ್ಥರು, ಆಸ್ಟ್ರೇಲಿಯಾ ದೇಶದ ಮುಖ್ಯಸ್ಥರು ಇಂಗ್ಲೆಂಡ್ ರಾಜ ಅಥವಾ ರಾಣಿನೇ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಸಹಿ ಅವ್ರ ಕಡೆಯಿಂದ ಹಾಕ್ಸ್ಕೊಂಡ್ಬರ್ಬೇಕು. ಇನ್ನೂ ಹೋಗಿ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಾಷ್ಟ್ರಪತಿ ಸಹಿ ಬೇಕು, ಅಲ್ಲಿ ಇಂಗ್ಲೆಂಡ್ ರಾಣಿ. ಅವ್ರು ಯಾವುದಕ್ಕೂ ವಿರೋಧ ಮಾಡಲ್ಲ, ಎಲ್ಲದಕ್ಕೂ ಸಹಿ ಹಾಕ್ತಾರೆ, ಆ ಪ್ರಶ್ನೆ ಬೇರೆ. ಅದು ನಾಮಿನಲ್ ಹೆಡ್, ಒಂದು ನಾಮ ಮಾತ್ರ ಮುಖ್ಯಸ್ಥರು ಅಂತ. ಅರ್ಥ ಆಯ್ತಾ? ಡೊಮಿನಿಯನ್ ಅಂದ್ರೆ ಗೊತ್ತಾಯ್ತಾ? ಸ್ವಾತಂತ್ರ್ಯ ಇರುತ್ತೆ, ಆದರೆ ದೇಶದ ಮುಖ್ಯಸ್ಥರು ಇವತ್ತಿಗೂ ಇಂಗ್ಲೆಂಡ್ ರಾಣಿನೇ ಅಥವಾ ರಾಜನೇ. ಎಕ್ಸಾಂಪಲ್ ಇವತ್ತಿಗೂ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ಗಣರಾಜ್ಯ ಅಂದರೆ ನಮ್ಗೆ ಸ್ವಾತಂತ್ರ್ಯ ಇರುತ್ತೆ, ನಮ್ಮ ದೇಶದ ಮುಖ್ಯಸ್ಥರು ನಾವೇ ಆಯ್ಕೆ ಮಾಡ್ಕೊತೀವಿ. ಇಂಗ್ಲೆಂಡ್ ರಾಣಿಗೂ ನಮಗೆ ಸಂಬಂಧ ಇಲ್ಲ. ಇಂಗ್ಲೆಂಡ್ ದೇಶ ಪೂರ್ತಿ ವೈರ್ ಕಟ್ ಮಾಡಿಬಿಟ್ಟಿವಿ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಸೊ ಅದಕ್ಕೆ ಇಲ್ಲಿ ಇದ್ರ ಕ್ವಶನ್ ಕೇಳಿದಾನೆ. ಇಲ್ಲಿ ಏನು ಕೇಳಿದರೆ, ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ ಕೇಳಿದ್ದು ಯಾವ ರೀತಿ ಸ್ವರಾಜ್ ಕೇಳಿದ್ರೆ ಅಂದರೆ ಬ್ರಿಟಿಷ್ ಕ್ರೌನ್ ಹೆಸರಲ್ಲಿ, ಅಂದರೆ ಡೊಮಿನಿಯನ್ ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇಶದ ಮುಖ್ಯಸ್ಥರು ನೀವೇ ಆಗಿರಿ, ಇಂಗ್ಲೆಂಡ್ ರಾಣಿನೇ ನಮ್ಮ ದೇಶದ ಮುಖ್ಯಸ್ಥರು, ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಅರ್ಥ. ಭಾರತದ ಆಡಳಿತ ಮತ್ತು ಸರ್ಕಾರವನ್ನು ಭಾರತೀಯರು ನಡೆಸೋದು. ಸೊ ಹಿ ವಾಸ್ ಆಸ್ಕಿಂಗ್ ಫಾರ್ ಡೊಮಿನಿಯನ್ ಸ್ಟೇಟಸ್. ಇದು ಭಾಳ ಸಲ ಕ್ವಶನ್ ಕೇಳಿದಾಗ ಏನು ಅನಿಸ್ಬಿಡುತ್ತೆ, ಭಾಳ ಜನ ನೀವು ನಂಬುದಿಲ್ಲ, ಈ ಥರ ಸಾಧ್ಯನೇ ಇಲ್ಲ ಅನ್ಕೊಂಡು ನೀವು ತಪ್ಪು ಹಾಕ್ತೀರಾ ಆನ್ಸರ್. ಬಾಲಗಂಗಾಧರ ತಿಲಕ್ ಅವರು ಹೋಮ್ ರೂಲಿಂಗಲ್ಲಿ ಕೇಳಿರೋದು ಡೊಮಿನಿಯನ್ ಸ್ಟೇಟಸ್ಸು, ಗಣರಾಜ್ಯ ಅಲ್ಲ. ಅರ್ಥ ಆಗ್ತಿದೆಯಾ? ಎಸ್, ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಮುಖ್ಯ ಕಾರಣ ಯಾಕೆ ಬಾಲಗಂಗಾಧರ ತಿಲಕ್ ಅವರು ಯಾಕೆ ಹೋಮ್ ರೂಲಿಂಗನ್ನು ಪ್ರಾರಂಭಿಸ್ತಾರೆ ಅಂದರೆ, ಈಗ ಜೈಲಿನಿಂದ ಹೊರ ಬಂದಿದ್ರು, ಮಂಡಾಲೆ ಜೈಲಿಂದ ಬಂದಿದ್ರು ಹೊರಗೆ. 1908ರಲ್ಲಿ ಜೈಲಿಗೆ ಹಾಕಿದ್ರು, 14ರಲ್ಲಿ ವಾಪಸ್ ಬಂದರು. ಜೈಲಿನಿಂದ ಹೊರಬಂದ ತಿಲಕರು ಕಾಂಗ್ರೆಸ್ ಜೊತೆಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ನೋ, ನಾಟ್ ಎಟ್ ಆಲ್, ನೋ ವೇ, ಚಾನ್ಸೇ ಇಲ್ಲ. ಯಾಕಂದರೆ ನೀವು ಸೂರತ್ ಅಧಿವೇಶನ ನೆನಪು ಮಾಡ್ಕೋರಿ. ಮಂದಗಾಮಿ ತೀವ್ರಗಾಮಿಗಳು ಕೈ ಮಿಲಾಯಿಸಿರ್ತಾರೆ. ಈಗ ಕಾಂಗ್ರೆಸ್ ಅಂದರೆ ಅವ್ರಿಗೆ ಒಂಥರ ಕೆಟ್ಟ ಅನಿಸ್ಬಿಟ್ಟಿರ್ತದೆ, ಬೇಡಪ್ಪ ಸಾಕು ಈ ಕಾಂಗ್ರೆಸ್ ಪಕ್ಷನೇ. ಸ್ವಂತ ನಾವೊಬ್ಬನೇ ಏನಾರ ಮಾಡಬೇಕು, ಸ್ವಂತ ಬಲದ ಮೇಲೆ ನಾ ಕೆಲಸ ಮಾಡಬೇಕು. ಯಡಿಯೂರಪ್ಪನವ್ರು ಮಾಡಲಿಲ್ಲ. BJPಯಲ್ಲಿ ಪಕ್ಷವನ್ನು ಕಟ್ಟಿ BJP ಎಲ್ಲ ಬೆಳೆಸಿ BJPಯಲ್ಲಿ ನನಗೆ ಇಲ್ಲಿ ಬೆಲೆ ಇಲ್ಲ ಅಂದ ತಕ್ಷಣ KJP ಮಾಡಿದ್ರ. ಹಾಗೇನೆ ಬಾಲಗಂಗಾಧರ ತಿಲಕ್, ಸೇಮ್ ಫೀಚರ್ಸ್, ಇಬ್ಬರದು ಸೇಮ್ ಲಕ್ಷಣಗಳು. ನಾವು ಒಟ್ಟು ಕಾಂಗ್ರೆಸ್ ಕೂಡ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಬೆಲೆ ಇಲ್ಲ, ತೀವ್ರಗಾಮಿಗಳಿಗೆ ಬೆಲೆ ಇಲ್ಲ, ನಮಗಲ್ಲೇನು ಕಿಮ್ಮತ್ತಿಲ್ಲ. ನಾವು ಹೊರಗೆ ಇದ್ಕೊಂಡು, ಕಾಂಗ್ರೆಸ್ ಪಕ್ಷದ ಹೊರಗೆ ಇದ್ಕೊಂಡೇ ಕೆಲಸ ಮಾಡ್ತೀನಿ. ನಾನು ತಾಕತ್ತು ತೋರಿಸ್ತೀನಿ ಅವರಿಗೆ, ನಾ ಎಷ್ಟು ಪವರ್ಫುಲ್ ಇದ್ದೀನಿ ತೋರಿಸ್ತೀನಿ ಅನ್ನೋದು ಹಿಂಗಿತ್ತು. ವೈಯಕ್ತಿಕ ದ್ವೇಷ ಭಾಳ ಒಂಥರ ಅಹಂಕಾರ ಅಂದರೂ ತಪ್ಪಾಗಲಿಕ್ಕಿಲ್ಲ ಗಂಗಾಧರ ತಿಲಕ್ ಅವರಿಗೆ. ನಾನು ಅನ್ನೋದು ಭಾಳ ಇತ್ತು, ನಾನು ಅನ್ನೋದು ಭಾಳ ಇತ್ತು. ಸೊ ಇಲ್ಲಿ ಏನು ಮಾಡ್ತಾರೆ, ಜೈಲಿಂದ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ ಜೊತೆಗೆ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ಕಾರಣವಿಷ್ಟೇ, ಫಿರೋಜ್ ಶಾ ಮೆಹ್ತಾ ಇನ್ನೂ ಜೀವಂತವಾಗಿರ್ತಾರೆ. ಫಿರೋಜ್ ಶಾ ಹೇಳಿ ನಿಮಗೆ, ಫಿರೋಜ್ ಶಾ ಮೆಹ್ತಾ ಮತ್ತು ಬಾಲಗಂಗಾಧರ ತಿಲಕ್ ಹಿಂಗೆ ಹಾವು ಮುಗಿಸಿದ್ದಾನೆ. ಫಿರೋಜ್ ಶಾ ಮೆಹ್ತಾ ಮಂದಗಾಮಿ, ಬಾಲಗಂಗಾಧರ ತಿಲಕ್ ತೀವ್ರಗಾಮಿ.
ಆದ್ದರಿಂದ ಕಾಂಗ್ರೆಸ್ನ ಹೊರಗೆ ಕೆಲಸ ಮಾಡಿ ತಮ್ಮ ಜನಾಂದೋಲನ ಸಾಮರ್ಥ್ಯವನ್ನು ತೋರಿಸಿ ಭಾರತೀಯರನ್ನು ಸ್ವತಂತ್ರಕ್ಕಾಗಿ ಪ್ರೇರೇಪಿಸುವುದು, ಅದಕ್ಕಾಗಿ ಹೋಮ್ ರೂಲ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ನಾವು ಒಬ್ಬನೇ ಮಾಡ್ತೀನಿ, ಯಾಕೆ ಕಾಂಗ್ರೆಸ್ ಪಕ್ಷ ಬೇಡ, ಯಾರು ಬೇಡ, ನನಗೆ ಆ ಕೆಪಾಸಿಟಿ ಇದೆ ಅಂಥೇಳಿ ಈ ಒಂದು ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ನೋಡಿ, ಈಗ ಹೋಮ್ ರೂಲ್ ಲೀಗ್ ಇವ್ರದ್ದು ಆಯಿತು. ಓಕೆ, ಈಗ ನೆಕ್ಸ್ಟ್ ನೋಡೋಣ ಆ್ಯನಿ ಬೆಸೆಂಟ್ ತಗೊಳ್ಳೋಣ. ಆ್ಯನಿ ಬೆಸೆಂಟ್ ಒಬ್ಬಳು ಹುಡುಗಿ, ಇವಳು ಐರ್ಲೆಂಡ್ ದೇಶದವಳು. ಇವಳು ನಮ್ಮ ಭಾರತದಲ್ಲಿ ಬಂದು ಹೋಮ್ ರೂಲ್ ಲೀಗ್ ಮಾಡ್ತಾರೆ. ಓಕೆ, ಯಾಕೆ ಏನು ನೋಡೋಣ. ಫಸ್ಟ್ ನೋಡಿ, ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ 1916 ನೋಡಿ, ಮದ್ರಾಸ್ನ ಅಡಿಯಾರಲ್ಲಿ ಪ್ರಾರಂಭಿಸ್ತಾರೆ. ಬಾಲಗಂಗಾಧರ ತಿಲಕರು ಯಾವಾಗ್ರಿ? ಸೇಮ್ ವರ್ಷ, ಸೇಮ್ 1916, ಆದರೆ ಏಪ್ರಿಲ್ ತಿಂಗಳಲ್ಲಿ. ಮುಂದೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮುಂದೆ 5 ತಿಂಗಳ ನಂತರ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸ್ಟಾರ್ಟ್ ಮಾಡಿದ್ದು ಪುಣೆಯಲ್ಲಿ, ಇವ್ರು ಸ್ಟಾರ್ಟ್ ಮಾಡಿದ್ದು ಮದ್ರಾಸ್ನ ಅಡಿಯಾರಲ್ಲಿ. ಇವೆಲ್ಲ ಕ್ವಶನ್ಸ್ ಬಂದಿದೆ, ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹೀಗೂ PSL ಹೀಗೂ ಕ್ವಶನ್ ಬಂದಿದೆ. ಭಾರತದಲ್ಲಿ ಮೊದಲಿಗೆ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಬಾಲಗಂಗಾಧರ ತಿಲಕ್, ಆಪ್ಷನ್ ಬಿ ಆ್ಯನಿ ಬೆಸೆಂಟ್, ಆಪ್ಷನ್ ಸಿ ಹಿಂಗೇನೋ ಕೊಟ್ಟಿರ್ತಾನೆ. ಸೊ ಫಸ್ಟ್ ಯಾರು? ಬಾಲಗಂಗಾಧರ ತಿಲಕ್. ವರ್ಷ ಸೇಮ್ ಇದೆ, ಆದರೆ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಯಾಕೆ ಇವ್ರು ನೋಡಿ, ಆ್ಯನಿ ಬೆಸೆಂಟ್ ಅವರು ಇವ್ರು ಯಾಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರು ಯಾಕೆ ಹೋಮ್ ರೂಲ್ ಲೀಗನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಆ್ಯನಿ ಬೆಸೆಂಟ್ ಐರ್ಲೆಂಡ್ನವರು. ಆ ಸಮಯದಲ್ಲಿ ಐರ್ಲೆಂಡ್ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು, ಕಾಮನ್ ಎನಿಮಿ. ನೋಡಿ, ಬ್ರಿಟಿಷರ್ ನಮಗೆ ಹೆಂಗೆ ಶತ್ರು, ಐರ್ಲೆಂಡ್ಗೂ ಶತ್ರು ಇದ್ರು. ಹೀಗಾಗಿ ನಾವು ನೀವು ಒಂದಾಗಲ್ಲ, ಶತ್ರುಗಳು ಮಿತ್ರ ಆಗ್ತಾರಲ್ಲ ಹಾಗೆ. ಸೊ ಒಳಪಟ್ಟಿತ್ತು, ಅದಕ್ಕಾಗಿ ಭಾರತದ ಹೋರಾಟಕ್ಕೆ ಬೆಂಬಲ ನೀಡುತ್ತಾರೆ. ನಾವು ನೀವು ಜೊತೆ ಸೇರ್ಕೊಂಡು ಹೋರಾಟ ಮಾಡೋಣ ಅಂತ. ಓಕೆ, ಆದರೆ ಮುಖ್ಯ ಕಾರಣ ನೋಡೋಣ, ಬಹಳ ಇಂಪಾರ್ಟೆಂಟ್ ಕಾರಣ ಇಲ್ಲಿದೆ ನೋಡಿ, ಮೇನ್ ರೀಸನ್ ಇಲ್ಲಿದೆ. ಪಶ್ಚಿಮ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಾಗಿದ್ದರೂ ಅಲ್ಲಿನ ಜನರು ಶಾಂತಿ ಮತ್ತು ವಿಮೋಚನೆಗೆ ಭಾರತವನ್ನು ಅವಲಂಬಿಸಿವೆ. ಪೀಸ್ ಅಂಡ್ ಲಿಬರೇಷನ್ಗೆ ಭಾರತವನ್ನೇ ಅವಲಂಬಿಸಿವೆ. ಅದಕ್ಕೆ ಭಾರತವನ್ನು ವಿಶ್ವಗುರು ಅಂತ ಕರೀತಾರೆ. ಉದಾಹರಣೆ ಅಲೆಕ್ಸಾಂಡರ್, ಪಾಪ್ಗಾಯ್, ಇವರೆಲ್ಲ ಭಾರತದ ಸಂಸ್ಕೃತಿಗೆ ಮಾರು ಹೋದವರು. ಇವರೆಲ್ಲ ಭಾಳ ಜನ ಇದ್ದಾರೆ. ನೀವು ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ವಿಶ್ವಗುರು, ಭಾರತ ವಿಶ್ವಗುರು ಅಂದ್ರೆ ಶ್ರೀಮಂತ ರಾಷ್ಟ್ರ, ಭಾರತ ಭಾಳ ಪವರ್ಫುಲ್ ರಾಷ್ಟ್ರ ಅಂತ ಅಂದ್ಕೊಂಡಿದ್ದಾರೆ. ತಪ್ಪು. ವಿಶ್ವಗುರು ಅರ್ಥ ಗೊತ್ತಾ ನಿಮಗೆ? ಡೂ ಯು ನೋ ದ ಮೀನಿಂಗ್ ಆಫ್ ವಿಶ್ವಗುರು, ವರ್ಲ್ಡ್ ಲೀಡರ್? ನೋಡಿ, ಇವತ್ತಿಗೂ ಕೂಡ ಭಾರತ ವಿಶ್ವಗುರು ಇದೆ. ಯಾಕೆ ಅಂತ ಹೇಳಿದೆ ನೋಡಿ, ಸ್ವಲ್ಪ ಗಮನವಿಟ್ಟು ಕೇಳಿ, ಇದ್ರ ಬಗ್ಗೆ ಮಜಾ ಇದೆ. ಇಲ್ಲೊಂದು ಆಸ್ಥಾನ ಇದೆ. ಓಕೆ, ಆಸ್ಥಾನದಲ್ಲಿ ಈ ಕಡೆ ಎಲ್ಲ ಮಂತ್ರಿಗಳು, ಇಲ್ಲೆಲ್ಲ ಮಂತ್ರಿಗಳು ಕುಂತಿರ್ತಾರೆ, ಇಲ್ಲಿ ಮಂತ್ರಿಗಳು ಕುಂತಿರ್ತಾರೆ. ಇಲ್ಲಿ ರಾಜನ ಸಿಂಹಾಸನ ಇರುತ್ತೆ. ಹೌದಾ? ರಾಜನ ಸಿಂಹಾಸನದ ಪಕ್ಕದಲ್ಲಿ ಒಬ್ಬ ಗುರುಗಳಿಗೆ ಒಂದು ಚೇರ್ ಹಾಕಿರ್ತಾರೆ, ಗೊತ್ತಾ? ರಾಜ ಇಲ್ಲಿ ಬರ್ತಾನೆ. ರಾಜ ಬರಬೇಕಾದ್ರೆ ರಾಜಾದಿರಾಜ, ಮಹಾರಾಜ, ಪೋತರಾಜ ಏನನ್ನು ಹೇಳ್ತಿರ್ತಾರೆ. ನೀವು ಭಾಳ ದೊಡ್ಡ ಜಯಕಾರ ಹಾಕ್ತಿರ್ತಾರೆ. ಅವು ಬಂದು ಸೀದಾ ಕುಂದ್ರಲ್ಲಿ ಇಲ್ಲಿ ಸಿಂಹಾಸನ ಮೇಲೆ. ಫಸ್ಟ್ ಇಲ್ಲಿ ಬರ್ತಾನೆ, ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ಬಂದು ಸಿಂಹಾಸನ ಮೇಲೆ ಕುಂದಿರ್ತಾನೆ. ಈ ಜಗತ್ತು ಯಾರೇ ಆಳಿ, ಇವತ್ತು ಅಮೆರಿಕ ಆಳ್ತಾ ಇದೆ, ಯಾರೇ ಆಳಿ, ಹಿಂದೆ ಇಂಗ್ಲೆಂಡ್ ಆಳ್ತಾ ಇತ್ತು, ಯಾರೇ ಆಳಿ, ಈ ಗುರುವಿನ ಸ್ಥಾನ ಯಾವತ್ತೂ ಭಾರತಕ್ಕಿದೆ, ನೆನ್ಪಿಟ್ಕೊಳ್ಳಿ. ಇದೇ ವಿಶ್ವಗುರು. ಅರ್ಥ ಆಯ್ತಾ? ವಿಶ್ವಗುರು ಅಂದ್ರೆ ಗೊತ್ತಾಯ್ತಾ? ನಾವು ಶ್ರೀಮಂತ, ನಾವು ಮಿಲಿಟರಿ ಪವರು, ಎಕನಾಮಿಕ್ ಪವರ್ ಅಲ್ಲ. ವಿಶ್ವಗುರು ಅನ್ನೋದು ಒಂದು ಆಸ್ಥಾನದಲ್ಲಿ ಗುರುಗಳು ಹೇಗಿರುತ್ತೋ ಜಗತ್ತಿನಲ್ಲಿ ಗುರುಗಳ ಸ್ಥಾನ ಭಾರತಕ್ಕಿದೆ. ಯಾಕೆ? ಭಾರತದಲ್ಲಿನ ಯೋಗ, ಭಾರತದಲ್ಲಿನ ಆಯುರ್ವೇದ, ಭಾರತದಲ್ಲಿನ ಧ್ಯಾನ, ಭಾರತದ ಸಂಸ್ಕೃತಿ, ಇಡೀ ಜಗತ್ತಿಗೆ ಒಂದು ಶಾಂತಿ ಪಾಲನೆ ಮಾಡಿರೋ ರಾಷ್ಟ್ರ. ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಜೈನ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಹಿಂದೂ ಧರ್ಮ ಹುಟ್ಟಿದ್ದು ಭಾರತದಲ್ಲಿ. ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶ, ಜಗತ್ತಿಗೆ ನೆಮ್ಮದಿಯ ಬದುಕು ಹೇಗೆ ಮಾಡಬೇಕು ಅನ್ನೋದು ಭಾರತದಲ್ಲಿದೆ. ನಾವು ಕಲಿಸ್ಕೊಡ್ತಾ ಇದ್ದೀವಿ ಜಗತ್ತಿಗೆ. ಹೀಗಾಗಿ ವಿಶ್ವಗುರು ಸ್ಥಾನ. ಯಾವುದೇ ರಾಷ್ಟ್ರದಲ್ಲಿ ಭಾರತಕ್ಕೆ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಇಲ್ಲಿನ ಸಂಪ್ರದಾಯ, ಸಂಸ್ಕೃತಿಗೆ, ಯೋಗ, ಧ್ಯಾನ, ಆಯುರ್ವೇದ, ಇವೆಲ್ಲ ವಿಷಯಗಳಿಗೆ. ಹೀಗಾಗಿ ಅವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ಬಹಳಷ್ಟು ಗೌರವಿಸ್ತಾರೆ. ಯಾಕಂದ್ರೆ ಗುರುವಿನ ಹತ್ರ ಏನೂ ಇಲ್ಲರಿ, ಗುರುವಿನ ಹತ್ರ ಒಂದು ಲಂಗೋಟಿ ಇದೆ, ಲಂಗೋಟಿ ಬಿಟ್ಟರೆ ಏನಿಲ್ಲ. ಆದರೂ ಗುರುಗಳಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಆ ಗುರುಗಳಲ್ಲಿರುವಂಥ ಜ್ಞಾನ, ಆ ಗುರುಗಳಲ್ಲಿರುವಂಥ ಒಂದು ಪಾವಿತ್ರತೆ. ರಾಜನೇ ನಮಸ್ಕಾರ ಮಾಡ್ತಾನಂತೆ. ಹೀಗಾಗಿ ಭಾರತ ಯಾವಾಗಲೂ ವಿಶ್ವಗುರು ಆಗಿದೆ. ಋಷಿಮುನಿಗಳ ರಾಷ್ಟ್ರ ನಮ್ದು. ಹೀಗೆ ಪಶ್ಚಿಮ ರಾಷ್ಟ್ರಗಳು ಎಷ್ಟೇ ಶ್ರೀಮಂತ ಆದ್ರೂ ಅವ್ರಿಗೆ ನೆಮ್ಮದಿ ಇಲ್ರಿ, ಅವ್ರಿಗೆ ನೆಮ್ಮದಿ ಇಲ್ಲ. ನಿದ್ದೆ ಹತ್ತಲ್ಲ ಮಕ್ಕೊಂಡ್ರೆ ಅವ್ರು ಮತ್ತೆ ನೆಮ್ಮದಿ ಅಂದ್ರೆ ಭಾರತ ಸಂಸ್ಕೃತಿನ ಅಳವಡಿಸ್ಕೊಂಡ್ರೆ ಮಾತ್ರ ಅವ್ರಿಗೆ ನೆಮ್ಮದಿ ಬರುತ್ತೆ. ಧ್ಯಾನ, ಯೋಗ, ಇವೆಲ್ಲ ಇಂಥದ್ರಿಂದ ಬರುತ್ತೆ ನೆಮ್ಮದಿ. ಹೀಗಾಗಿ ಅವರೆಲ್ಲ ಬಹಳಷ್ಟು ವಿದೇಶಿಗರು ಭಾರತದ ಅಭಿಮಾನಿಗಳು, ಫ್ಯಾನ್ಸ್. ನಿಮ್ಗೆ ಗೊತ್ತಿರಲಿ, ಆ ಟೈಮಲ್ಲಿ ಅಭಿಮಾನಿಗಳಿದ್ರು ಭಾರತಕ್ಕೆ. ಯಾಕಂದ್ರೆ ವಿಶ್ವಗುರು ಸ್ಥಾನದಲ್ಲಿದೆ ಭಾರತ. ಆ್ಯನಿ ಬೆಸೆಂಟ್ ಕೂಡ ಭಾರತಕ್ಕೆ ಬರಲು ಇದೇ ಕಾರಣ. ನಾನು ಬಹಳಷ್ಟು ಆರಾಧಿಸುವ ಭಾರತಕ್ಕೆ ನಾನು ಸಹಾಯ ಮಾಡಬೇಕು. ನಾನು ಆರಾಧಿಸುವ ಭಾರತಕ್ಕೆ ಈಗ ನಲುಗ್ತಾ ಇದೆ.
ಅಂತ ವಿಶ್ವಗುರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ನಲುಗ್ತಾ ಇದೆ, ಅದಕ್ಕೆ ನಾ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಅವಳು ತಾನಾಗೆ ಬಂದಿರ್ತಾಳೆ. ಎಂಥ ಒಂದು ಒಳ್ಳೆ ಮಾತು. ಓಕೆ, ನೆಕ್ಸ್ಟ್ ನೋಡಿ, ಇಂಡಿಯಾ ಇಸ್ ಫೇಮಸ್ ಫಾರ್ ಸ್ಪಿರಿಚುವಲ್ ಅಂಡ್ ಸ್ಪಿರಿಚುವಲ್ ಸೈಂಟಿಸ್ಟ್. ಜಗದ್ಗುರು ಅಂದರೆ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ನಾನು ಆಧ್ಯಾತ್ಮ ಮರೆತೆ. ಭಾರತದಲ್ಲಿ ಆಧ್ಯಾತ್ಮ ಭಾಳ ಫೇಮಸ್. ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ವಿಜ್ಞಾನಿಗಳಿಗೆ ಭಾಳ ಇಂಡಿಯಾ ಭಾಳ ಫೇಮಸ್ಸು. ಜಗದ್ಗುರು ಭಾರತ ಗುಲಾಮವಾಗಿರುವುದನ್ನು ಕಂಡು ಬಂಧನ ಮುಕ್ತಿ ಮಾಡಬೇಕೆಂದು ಆಧ್ಯಾತ್ಮ ಶಿಷ್ಯರು ಒಂದು ಸಂಘಟನೆಯನ್ನು ಸ್ಥಾಪಿಸುತ್ತಾರೆ. ಅದುವೇ ಥಿಯೋಸಫಿಕಲ್ ಸೊಸೈಟಿ. ನೋಡಿ, ಇಂಥ ಒಂದು ಆಧ್ಯಾತ್ಮದಲ್ಲಿ ಭಾಳ ಫೇಮಸ್ ಆಗಿರುವ ಭಾರತ ಈಗ ಗುಲಾಮವಾಗಿದೆ, ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದೆ. ಇಂಥ ಒಂದು ಭಾರತಕ್ಕೆ ಸಹಾಯ ಮಾಡಲು ಅಥವಾ ಭಾರತದ ಧರ್ಮಗಳನ್ನು, ಭಾರತದ ತತ್ವಗಳನ್ನು ಪ್ರಚಾರ ಮಾಡಲು ಒಂದು ವಿದೇಶದಲ್ಲಿಯೇ ಒಂದು ಸಂಘಟನೆ ಮಾಡ್ತಾರೆ. ಅದು ಥಿಯೋಸಫಿಕಲ್ ಸೊಸೈಟಿ ಅಂತೇಳಿ. ಯಾವ ವರ್ಷ? 1875. ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. 1875ರಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಲಾಗುತ್ತದೆ. ಭಾರತದ ಅಭಿಮಾನಿಗಳು, ಭಾರತ ದೇಶವನ್ನು ಪ್ರೀತಿಸುವ ಅಭಿಮಾನಿಗಳಿಂದ, ವಿದೇಶಿಗರಿಂದ ನಿರ್ಮಾಣಗೊಂಡಂಥ ಒಂದು ಸೊಸೈಟಿ, ಒಂದು ಸಂಘಟನೆ. ಈ ಒಂದು ಸಂಘಟನೆಯ ಸದಸ್ಯರು ಆನಿ ಬೆಸೆಂಟ್. ಕ್ಲಿಯರ್ ಇದೆಯಾ? ಆನಿ ಬೆಸೆಂಟ್ ಈ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದರೂ ಭಾರತಕ್ಕೆ ಒಂದು ಹೋಮ್ ರೂಲಿಂಗನ್ನು ಪ್ರಾರಂಭಿಸ್ತಾರೆ. ಈ ಸಂಘದ ಈ ಒಂದು ಸೊಸೈಟಿಯ ಸದಸ್ಯರಾಗಿ ಭಾರತ ಭಾಳಷ್ಟು ಸಂಕಷ್ಟದಲ್ಲಿದೆ, ಭಾರತಕ್ಕೆ ನಾನು ಏನಾದರೂ ಸಹಾಯ ಮಾಡ್ಬೋದಾ ಅಂತೇಳಿ ಭಾರತಕ್ಕೆ ಬಂದು ಹೋಮ್ ರೂಲಿಂಗನ್ನು ಪ್ರಾರಂಭಿಸ್ತಾರೆ. ಓಕೆ, ಸ್ವಲ್ಪ ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಮಾಹಿತಿ ತಗೊಳ್ಳೋದಾದರೆ, ಥಿಯೋಸಫಿಕಲ್ ಸೊಸೈಟಿ ನೋಡಿ, ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಬರುತ್ತೆ. ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿ ಇದು ಇರುತ್ತೆ. 1875ರಲ್ಲಿ ಥಿಯೋಸಫಿಕಲ್ ಸೊಸೈಟಿ ಪ್ರಾರಂಭಿಸಲಾಯಿತು. ಇದರ ಸ್ಥಾಪಕರು ಮೇಡಮ್ ಬ್ಲಾಟವಸ್ಕಿ ಮತ್ತು ಸರ್ ಆಲ್ಕಾಟ್. ಅಮೆರಿಕ. ಇವರು ಮೇಡಮ್ ಬ್ಲಾಟವಸ್ಕಿ ರಷ್ಯಾದವರು, ಸರ್ ಆಲ್ಕಾಟ್ ಅಮೆರಿಕದವರು. ಆನಿ ಬೆಸೆಂಟು ಈ ಒಂದು ಸೊಸೈಟಿಯ ಸದಸ್ಯರು ನೆನ್ಪಿಟ್ಕೊಂಡು, ಅವ್ರ ಸ್ಥಾಪಕರಲ್ಲ. ಸ್ಥಾಪಕರು ಯಾರು? ಮೇಡಮ್ ಬ್ಲಾಟವಸ್ಕಿ ರಷ್ಯಾ ದೇಶದವರು ಮತ್ತು ಸರ್ ಆಲ್ಕಾಟ್ ಅಮೆರಿಕ ದೇಶದವರು. ಇದರ ಉದ್ದೇಶ ಏನಪ್ಪ ಅಂದರೆ ಪ್ರಾಚೀನ ಭಾರತದ ಧರ್ಮಗಳ ಪುನರುಜ್ಜೀವನ ಮತ್ತು ಸುಧಾರಣೆ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಈ ಧರ್ಮಗಳನ್ನು ಪುನರುಜ್ಜೀವನ ಮಾಡೋದು, ಭಾರತವನ್ನು ಗುಲಾಮಗಿರಿಂದ ಮುಕ್ತಗೊಳಿಸೋದು ಈ ಒಂದು ಥಿಯೋಸಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶವಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರಾಗಿರುವಂಥ ಆನಿ ಬೆಸೆಂಟ್ ಭಾರತಕ್ಕೆ ಬಂದು ಹೋಮ್ ರೂಲಿಂಗನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಭಾಳ ಬೇಜಾರಾಗೋ ವಿಚಾರ ಇದೆ ನಮಗೆ. ಏನು ಬೇಜಾರಂದರೆ, ಆನಿ ಬೆಸೆಂಟ್ ಅವರು ತಾವಾಗಿ ಸ್ವತಃ ಬಂದು ಭಾರತಕ್ಕೆ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜನ ಬೆಂಬಲ ಒಟ್ಟು ಸಿಗಲ್ಲವ್ರಿಗೆ. ಒಂದೇದು ಅವಳು ಮಹಿಳೆ ಅನ್ನೋದು ಮೇನ್ ರೀಸನ್. ಯಾಕಂದರೆ ಪುರುಷ ಪ್ರಧಾನ ಸಮಾಜ. ಆ ಟೈಮಲ್ಲಿ ಪುರುಷ ಪ್ರಧಾನ, ಮಹಿಳೆ ಬಂದು ಈ ಥರ ಸ್ಟೇಜ್ ಮೇಲೆ ಮಾತಾಡ್ತಾಳೆ ಅಂದರೆ ಒಟ್ಟು ಜನ ಸಹಿಸ್ಕೊಂತಿರ್ಲಿಲ್ಲ. ನೀನು ಹೇಳಿದ ನಡೆ ಒಟ್ಟು ಕೇಳ್ತಿರ್ಲಿಲ್ಲ. ಭಾಳ ಕಾಟ ಕೊಟ್ಟಿದ್ದಾರೆ ಅವ್ರಿಗೆ. ನಮಗೋಸ್ಕರ ಬಂದಿದ್ದಾರೆ ಅವರು ಅನ್ನೋದು ನಮಗೊಂದು ಕಾಮನ್ ಸೆನ್ಸ್ ಇದ್ದಿದ್ದಿಲ್ಲ. ಬ್ರಿಟಿಷರ್ ಹಾಕಿ ಒದಿತಿದ್ರು, ನಮಗೆ ಬೂಟ್ಗಾಲಿ ಒದಿತಿದ್ರು. ಆಯ್ತು ಸಾಹೇಬ್ರ ಅಂತ ಅವ್ರಿಗೆ ನಾವು ನಮಸ್ಕಾರ ಮಾಡ್ತಿದ್ವಿ. ಆ ಹೆಣ್ಮಗಳು ನಮಗೆ ಸಹಾಯ ಮಾಡಕ್ಕೆ ಬಂದಿರೋ ಅವ್ರಿಗೆ ಒಂದು ಸ್ವಲ್ಪ ಬೆಂಬಲ ಸಿಗಲ್ಲ. ಭಾಳ ಕಣ್ಣೀರು ಹಾಕಿದ್ದಾರೆ ಅವ್ರು, ತುಂಬ ಕಣ್ಣೀರು ಹಾಕಿದ್ದಾರೆ. ಒಟ್ಟ ಸಪೋರ್ಟ್ ಇಲ್ಲ ಜನರು. ಆ ಹೆಣ್ಮಗಳು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ, ಎಲ್ಲಿ ಹೋದಲಕ್ಕಿ ಕಾಡ್ತಿರ್ತಾರೆ, ಟೀಸ್ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಹೆಣ್ಮಗಳನ್ನು ಕಾರಣಕ್ಕೆ ನೀನು ವಿದೇಶಿಗಳು, ಇಲ್ಲೇನು ನಿನ್ನ ಕೆಲಸ ಅಂದರೆ ನಮ್ಮ ಜನರಿಗೆ ಆ ಟೈಮಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ನಮಗೆ ಇರಲಿಲ್ಲ. ಅಷ್ಟು ಮಬ್ಬಿದ್ವಿ ಅಂತ ಅರ್ಥ. ಓಕೆ, ಸೊ ಇವಿಷ್ಟು ಇಂಪಾರ್ಟೆಂಟ್ ಮಾಹಿತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಓಕೆ, ಈಗ ನಾವು ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಯಾಕೆ ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಕಾರಣ ಏನು ಎಲ್ಲ ತಿಳ್ಕೊಂಡ್ವಿ. ಈಗ ಲಕ್ಷಣಗಳು ತಿಳ್ಕೊಳ್ಳೋಣ. ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ನೀವು, ಬಾಲಗಂಗಾಧರ ತಿಲಕ್ ಅವರ ಹೋಮ್ ರೂಲಿಂಗ್ ಲಕ್ಷಣಗಳು ಒಂದೇ, ಆನಿ ಬೆಸೆಂಟ್ ಮಾಡಿರುವಂಥ ಹೋಮ್ ರೂಲ್ ಲಕ್ಷಣಗಳು ಒಂದೇ. ಲಕ್ಷಣಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಇಬ್ಬರ ಉದ್ದೇಶ ಒಂದೇ ಇತ್ತು. ಓಕೆ, ಸ್ವರಾಜ್ ನೋಡಿ, ಸ್ವರಾಜ್ ಸೆಲ್ಫ್ ಗವರ್ನೆನ್ಸ್. ಬ್ರಿಟಿಷ್ ರಾಣಿ ಹೆಸರಲ್ಲಿ ಆಡಳಿತ ಮತ್ತು ಸರ್ಕಾರವನ್ನು ಭಾರತೀಯರು ನಡೆಸಿಕೊಂಡು ಹೋಗುವುದು ಮುಖ್ಯ ಬೇಡಿಕೆಯಾಗಿದೆ. ದಿಸ್ ಈಸ್ ದ ಮೇನ್ ಡಿಮ್ಯಾಂಡ್. ನಮ್ಮ ದೇಶ ನೀವು ಬಿಟ್ಟು ಹೋರಿ, ನಿಮ್ಮ ಹೆಸರಲ್ಲಿ, ನಿಮ್ಮ ಬ್ರಿಟಿಷ್ ರಾಣಿ ಹೆಸರಲ್ಲೇ ನಾವು ಆಡಳಿತ ಮಾಡ್ತೀವಿ ಅಂದರೆ ಡೊಮಿನಿಯನ್ ಸ್ಟೇಟಸ್. ಇದು ಮುಖ್ಯ ಬೇಡಿಕೆ, ಹೋಮ್ ರೂಲಿಂಗ್ನ ಮುಖ್ಯ ಬೇಡಿಕೆ ಆಗಿದೆ. ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಬೇರೆ ಬೇಡಿಕೆಗಳು ಅಥವಾ ಬೇರೆ ಬೇರೆ ಕೆಲಸಗಳು ಮಾಡಿದ್ರು. ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸೋದು, ಇದು ಬಾಲಗಂಗಾಧರ ತಿಲಕ್ ಅವರು ಯಾವಾಗಲೂ ಈ ಕೆಲಸ ಮಾಡಿದ್ದಾರೆ. ಭಾಳ ಮೆಚ್ಚಬೇಕು ಆ ವ್ಯಕ್ತಿ. ಯಾವಾಗಲೂ ಹಳ್ಳಿಗಳ ಉದ್ಧಾರಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಮ್ ರೂಲಿಂಗ್ ಜಾತಿ ಪದ್ಧತಿಯನ್ನು ವಿರೋಧಿಸಿತು. ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೆ. ಒಟ್ಟ ಜಾತಿ ಪದ್ಧತಿಯನ್ನು ಯಾರೂ ಪಾಲಿಸಂಗಿಲ್ಲ, ಯಾರೂ ಅನುಸರಿಸಂಗಿಲ್ಲ. ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಒಂದೇ ತೆರನಾದ ಚಳುವಳಿ ಪ್ರಾರಂಭಿಸಿದ್ರು. ಆದರೆ ಪ್ರದೇಶಗನುಗುಣವಾಗಿ ಇವೆರಡು ಪ್ರತ್ಯೇಕ ಚಳುವಳಿಗಳಾಗಿದ್ದು. ವ್ಯತ್ಯಾಸ ಒಂದೇ ನೋಡ್ರಿ ಇವರಿಬ್ಬರು.
ಲಕ್ಷಣಗಳು ಎಲ್ಲ ಒಂದೇ, ವ್ಯತ್ಯಾಸ ಒಂದೇ. ಅವರು ಮಾಡಿರೋ ಏರಿಯಾಗಳೇ ಬೇರೆ, ಇವರು ಮಾಡಿರೋ ಏರಿಯಾಗಳೇ ಬೇರೆ. ಬಾಲಗಂಗಾಧರ ತಿಲಕ್ ಇಲ್ಲೆಲ್ಲ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಆಮೇಲೆ ಮಧ್ಯಪ್ರದೇಶ ಈ ಕಡೆ ಎಲ್ಲ ಮಾಡ್ತಾರೆ. ಕೆಳಗಡೆ ಮದ್ರಾಸು ಆ ಪ್ರದೇಶಗಳಲ್ಲಿ ಆನೆ ಬೆಸೆಂಟ್ ಮಾಡ್ತಾರೆ. ಎಲ್ಲ ಲಕ್ಷಣಗಳು ಸೇಮ್. ಅವರು ಮಾಡಿರೋ ಪ್ರದೇಶ ಬೇರೆ, ಇವ್ರು ಮಾಡಿರೋ ಪ್ರದೇಶ ಬೇರೆ, ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಕೋಮುಗಲಭೆ ಅಥವಾ ಕೋಮುವಾದವನ್ನು ವಿರೋಧಿಸ್ತಾರೆ. ಎಸ್, ಕೋಮುಗಲಭೆ ಅಂದ್ರೆ ಗೊತ್ತಾಗುತ್ತಾ? ಧರ್ಮಗಳ ಮಧ್ಯೆ ಸಂಘರ್ಷ. ನಾನು ಹಿಂದೂ, ನೀನು ಮುಸ್ಲಿಮು, ಅಥವಾ ನಾನು ಕ್ರಿಶ್ಚಿಯನು ಅಂತ ಹೊಡೆದಾಡ್ತಿರ್ತಾರೆ. ಧರ್ಮಗಳ ನಡೆಯುವಂಥದ್ದನ್ನು ನಾವು ಕೋಮುವಾದ ಅಂತ ಕರಿತೀವಿ. ಅದನ್ನು ಭಾಳ ವಿರೋಧಿಸಿದ್ರು. ಅದು ಯಾವುದೇ ಕಾರಣಕ್ಕೆ ಅದನ್ನು ಸಹಿಸ್ಕೊಳ್ಳಂಗಿಲ್ಲ, ಜಾತಿ ಪದ್ಧತಿ ಅನುಸರಿಸಂಗಿಲ್ಲ, ಕೋಮುವಾದ ಮಾಡೋಂಗಿಲ್ಲ. ನಾವೆಲ್ಲರೂ ಭಾರತೀಯರು ಅಂತೇಳಿ ಭಾಳಷ್ಟು ಈ ಒಂದು ಹೋಮ್ ರೂಲಿಗನ್ನು ಮಾಡಿದ್ರು. ಧಾರ್ಮಿಕ ಸಹಿಷ್ಣುತೆಗೆ ಒತ್ತು ನೀಡಿದ್ರು. ಧರ್ಮ ಸಹಿಷ್ಣುತೆ ಇರಬೇಕು, ಮತ್ತೊಬ್ಬರ ಧರ್ಮದ ಬಗ್ಗೆ ಹೀಯಾಳಿಸಬಾರ್ದು, ಇವೆಲ್ಲವನ್ನು ಆಚರಿಸಿದ್ರು. ಇವೆಲ್ಲ ಒಳ್ಳೆ ವಿಚಾರಗಳು ಅವರು ಈ ಹೋಮ್ ರೂಲಿಂಗಲ್ಲಿ ಮಾಡ್ತಾರೆ. ಕ್ಲಿಯರ್ ಇದೆಯಾ? ಓಕೆ. ನೆಕ್ಸ್ಟ್ ಹೋಮ್ ರೂಲಿಂಗಿನ ಕೊಡುಗೆಗಳೇನು, ಇದ್ರ ಕೊಡುಗೆಗಳೇನು ಅಂತ ಪ್ರಶ್ನೆ ಬರುತ್ತೆ. ಏನಿದು ಹೋಮ್ ರೂಲಿಂಗ್ ಇಷ್ಟೆಲ್ಲ ಮಾಡ್ತು? ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್? ಕೊಡುಗೆಗಳು ನೋಡೋದಾದ್ರೆ ಈ ಹೋಮ್ ರೂಲಿಂಗ್ನ ಮುಖ್ಯ ಕೊಡುಗೆ ಏನಪ್ಪ ಅಂದರೆ ಲಕ್ನೋ ಒಪ್ಪಂದ ಆಗುತ್ತೆ 1916. ನಾನು ನಿಮಗೆ ಹೇಳಿದ್ದೀನಿ, ಮುಂಚೆನೇ ಹೇಳಿದ್ದೀನಿ, ಹೋಮ್ ರೂಲಿಂಗಿನ ಕೊಡುಗೆಗಳು ಅಂದ್ರೆ ಒಂದೇ. ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಕೊಡುಗೆ ಅಂದರೂ ಒಂದೇ. ಏನಾಗುತ್ತೆ, 1916ರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ವಿಶೇಷವಾಗಿ ಆನಿ ಬೆಸೆಂಟ್ ಅವರ ಪಾತ್ರ ಭಾಳ ದೊಡ್ಡದಿದೆ. ಬಾಲಗಂಗಾಧರ ತಿಲಕ್ ಅವರು ಕೂಡ ಅವ್ರಿಗೂ ಅರಿವಾಗಿತ್ತು, ಅವ್ರ ತಪ್ಪು ಅವ್ರಿಗೆ ಅರಿವಾಗಿತ್ತು. ನಾನು ಈ ಥರ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗೆ ಬಂದ ಕೆಲಸ ಮಾಡಬಾರ್ದು, ಇದು ಸರಿಯಲ್ಲ, ಇದು ದೇಶದ ಒಂದು ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ, ನಾನು ಮತ್ತೆ ಕಾಂಗ್ರೆಸ್ ಕೂಡ ಕೆಲಸ ಮಾಡಬೇಕು ಅಂತ ಈಗ ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಿರುತ್ತೆ. ಆನಿ ಬೆಸೆಂಟ್ ಅವರು ಕೂಡ ಏನು ಮಾಡ್ತಾರೆ, ಎಲ್ಲರೂ ಕೂಡ ಮಾತಾಡಿ, ನಮ್ಮ ಭಾರತೀಯ ಎಲ್ಲ ನಾಯಕರ ಜೊತೆಗೆ ಮಾತಾಡಿ, ನೀವೆಲ್ಲ ಹಿಂಗೆ ಹೊಡೆದಾಡ್ಕೊಂಡು ಕೂತ್ಕೊಂಡ್ರೆ, ನಾ ಮಂದಗಾಮಿ ನೀ ತೀವ್ರಗಾಮಿ ಅಂತ ಹೊಡೆದಾಡ್ಕೊಂಡು ಕೂತ್ರೆ ಕೆಲಸ ಆಗಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಾವು ಬ್ರಿಟಿಷರನ್ನ ಎದುರಿಸೋಕ್ಕೆ ಸಾಧ್ಯ ಅಂಥೇಳಿ ಎಲ್ಲರೂ ಒಂದಿಷ್ಟು ಏನು ಮಾಡ್ತಾರೆ, ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಏನು ಬರುತ್ತೆ, ಏಕತೆ ಬರುತ್ತೆ ಮತ್ತು ಒಂದಾಗ್ತಾರೆ. 1907ರ ಸೂರತ್ ಅಧಿವೇಶನದಲ್ಲಿ ಹೊಡೆದಾಡಿದ್ರು. ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಹೊಡೆದಾಡ್ಬಿಟ್ಟಿದ್ರು. ಹಿಂಗೆ ಹೊಡೆದಾಡ್ಕೊತ ಕೂತ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಯಲ್ಲಪ್ಪ, ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕಂತೇಳಿ ಮತ್ತೆ ಮುಂದೆ ಒಂದಾಗ್ತಾರೆ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ನಡುವೆ ಮತ್ತೆ ಏಕತೆ ಬರುತ್ತೆ. ಇದಕ್ಕೆ ಶ್ರಮ ಹಾಕಿದವರು ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್. ಅವರು ಕೂಡ ಭಾಳಷ್ಟು ಮನಸ್ಸು ಮಾಡ್ತಾರೆ, ತಮ್ಮ ತಪ್ಪಿನ ಅರಿವಾಗುತ್ತಾರೆ. ನೆಕ್ಸ್ಟ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ರಿಮೆಂಟ್ ಆಗುತ್ತೆ. ಮುಸ್ಲಿಂ ಲೀಗ್ ಪಕ್ಷ ಸ್ಥಾಪನೆ ಆಗಿರುತ್ತೆ 1906ರಲ್ಲಿ. ಇವರು ಕಾಂಗ್ರೆಸ್ ಪಕ್ಷದಿಂದನೇ ಹೊರಗೆ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ, ದೂರ ಇದ್ಕೊಂಡು. ಸೊ ಹಿಂಗಂದ್ರೆ ಆಗಲ್ಲ, ನಾವೆಲ್ಲರೂ ಒಂದೇ ಮಾಡೋಣ ಅಂತೇಳಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷದ ಮಧ್ಯೆ ಒಪ್ಪಂದ ಆಗುತ್ತೆ. ಒಂದ್ಸಲ PSI ಏನು ಮಾಡಿದ್ದಾನೆ, ಕ್ವಶನ್ ಏನು ಕೇಳಿದ್ದಾನೆ PSI ಪೇಪರಲ್ಲಿ 2018ರಲ್ಲಿ, ಐ ಥಿಂಕ್ 2018-19 ಕ್ವಶನ್ ಪೇಪರಲ್ಲಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಒಪ್ಪಂದ ನಡೆಯಿತು ಅಂತ ಕೇಳ್ತಾನೆ. ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಒಪ್ಪಂದ ನಡೆಯಿತು. ಈ ಸ್ಟೇಟ್ಮೆಂಟ್ ಸರಿಯೋ ತಪ್ಪು? ಬಹಳ ಜನ ಸರಿ ಅಂತ ಹಾಕ್ಬಿಟ್ಟಾರೆ. ಆ್ಯಕ್ಚುಲಿ ಇದು ತಪ್ಪು. ಮಂದಗಾಮಿ ಮತ್ತು ತೀವ್ರಗಾಮಿ ನಡುವೆ ಏಕತೆ ಬರುತ್ತೆ. ಒಪ್ಪಂದ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಅಲ್ಲಿ ಜಗಳಾಡಿದ್ರು ಒಂದಾದ್ರು. ಒಪ್ಪಂದ ಆಗಿರೋದು ಇದೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ. ನೋಡಿ ಎಷ್ಟು ಸೂಕ್ಷ್ಮ ಇದೆ ವಿಚಾರ, ಇಷ್ಟು ಸೂಕ್ಷ್ಮ ನೋಡ್ಬೇಕು ನೀವು. ಕ್ವಶನ್ನಲ್ಲಿ ಹೆಂಗೆ ಉಲ್ಟಾ ಹೇಳ್ಸ್ಬಿಡ್ತಾನೆ. ಮಂದಗಾಮಿಗಳು ತೀವ್ರಗಾಮಿಗಳು ಒಂದಾದ್ರು, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಒಪ್ಪಂದ ಆಯಿತು ಅಂತ ನಾವು ನೋಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಹೋಮ್ ರೂಲಿಂಗಿನ ಕೊಡುಗೆಗಳಲ್ಲಿ ಲಕ್ನೋ ಒಪ್ಪಂದ ಆಗುತ್ತೆ 1916. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಮಧ್ಯೆ ಒಪ್ಪಂದ ಆಗುತ್ತೆ. ಮಂದಗಾಮಿಗಳು ತೀವ್ರಗಾಮಿಗಳು ಈ ಅಧಿವೇಶನದಲ್ಲಿ ಒಂದಾಗ್ತಾರೆ. ಲಕ್ನೋ ಒಪ್ಪಂದಕ್ಕೆ ಕಾರಣರಾದವರು ಆನಿ ಬೆಸೆಂಟ್. ಹೇಳಿದ್ರು ಆನಿ ಬೆಸೆಂಟ್. ನೆಕ್ಸ್ಟ್ ಬಾಲಗಂಗಾಧರ ತಿಲಕ್. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಅಂಬಿಕೆ ಚರಣ್, AC ಮಜುಮ್ದಾರ್. ಹುಡುಗ ಇವರು ಮತ್ತು ಹುಡುಗಿ ಅನ್ಕೊಂಡಿರಿ, ಗಂಡಸ ಮಗ. ಅಂಬಿಕಾ ಅಲ್ಲದ, ಅಂಬಿಕ್ ಚರಣ್ ಮಜುಮ್ದಾರ್, AC ಮಜುಮ್ದಾರ್. ಯಾಕಂದ್ರೆ ಮುಂದೆ 1917ರಲ್ಲಿ ಫಸ್ಟ್ ಯಾರಾಗ್ತಾರೆ, ಆನಿ ಬೆಸೆಂಟ್ ಅವರು ನೆಕ್ಸ್ಟ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿಕೊಂಡ ಮೊದಲ ಮಹಿಳೆ ಅಂತ ಅವ್ರಿಗೆ ಪಟ್ಟ ಇದೆ, ಅವರು ಇದ್ದಾರೆ. ಹೀಗಾಗಿ ಇಲ್ಲಿ AC ಮಜುಮ್ದಾರ್ ಹುಡುಗ ಆಗಲೇಬೇಕು, ಗಂಡು ಮಗ. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು AC ಮಜುಮ್ದಾರ್. ಪ್ರತ್ಯೇಕ ಮತದಾನ ವರ್ಗಕ್ಕೆ ಈ ಅಧಿವೇಶನದಲ್ಲಿ ಬೆಂಬಲ ನೀಡಲಾಯಿತು. ಪ್ರತ್ಯೇಕ ಮತದಾನ ವರ್ಗ ನಾನು ನಿಮಗಿನ್ನ ಹೇಳಿಲ್ಲ, 1909ರ ಕಾಯ್ದೆಯಲ್ಲಿ ಬರುತ್ತೆ. 1909ರ ಪಾರ್ಲಿಮೆಂಟ್ ಕಾಯ್ದೆ ಪ್ರಕಾರ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನು ಕೊಟ್ಟಿರ್ತಾರೆ. ನಾನು ಇನ್ನೂ ಕಾಯ್ದೆಗಳ ಬಗ್ಗೆ ಕ್ಲಾಸ್ ಮಾಡೇ ಇಲ್ಲ, ಕಾಯ್ದೆಗಳಿಗೆ ಸಪ್ರೇಟ್ ಕ್ಲಾಸ್ ಇಟ್ಟಿದ್ದೀನಿ.
1858ರ ಕಾಯ್ದೆ. ಒಂದು ನಿಮಿಷ. ಓಕೆ, 1858ರ ಕಾಯ್ದೆ, 1862ರ ಕಾಯ್ದೆ, 1861ರ ಕಾಯ್ದೆ, 92ರ ಕಾಯ್ದೆ, 1909ರ ಕಾಯ್ದೆ, 1919ರ ಕಾಯ್ದೆ, ಇವೆಲ್ಲ ಕಾಯ್ದೆ ಒಂದು ಸಪ್ರೇಟ್ ಕ್ಲಾಸ್ ಇರ್ತದೆ ನೋಡ್ರಿ. ಅವಾಗ ನಿಮಗೆ ಪ್ರತ್ಯೇಕ ಮತದಾನ ಅಂದ್ರೆ ಏನಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ಳಿ, ಪ್ರತ್ಯೇಕ ಮತದಾನ ವರ್ಗಕ್ಕೆ ಅಧಿವೇಶನದಲ್ಲಿ ಬೆಂಬಲವನ್ನು ನೀಡಲಾಯಿತು ಅಂತ ನಾವು ನೋಡ್ತೇವೆ. ಓಕೆ, ಸೊ ಇದು ಹೋಮ್ ರೂಲಿಂಗ್ನ ಕೊಡುಗೆಗಳಲ್ಲಿ ನೋಡಿದ್ವಿ. ಸೊ ಲಾಸ್ಟ್ ಹೆಡ್ಡಿಂಗ್ ನೋಡೋಣ, ಹೋಮ್ ರೂಲಿಂಗ್ನ ಮೌಲ್ಯಮಾಪನ ನೋಡೋಣ. ಈ ಮೌಲ್ಯಮಾಪನ ನೋಡೋದಾದ್ರೆ ಈ ಹೋಮ್ ರೂಲಿಂಗ್ ಜನರಲ್ಲಿ ಬಹಳಷ್ಟು ಜನಜಾಗೃತಿ ಮೂಡುತ್ತೆ. ಸ್ವತಂತ್ರ ಹೋರಾಟದ ಬಗ್ಗೆ ಮತ್ತಷ್ಟು ಜನಜಾಗೃತಿ ಮೂಡುತ್ತೆ. ಜನಾಂದೋಲನಕ್ಕೆ ಮರುಜೀವ. 1905ರಲ್ಲಿ ಸ್ವದೇಶಿ ಚಳುವಳಿ ಆಗಿರುತ್ತೆ. ಅದಾದ್ಮೇಲೆ ಜನಾಂದೋಲನ ಸತ್ತು ಹೋಗಿರುತ್ತೆ, ಅದಕ್ಕೆ ಮತ್ತೆ ಮರುಜೀವ ಬರುತ್ತೆ. ಪತ್ರಿಕೋದ್ಯಮಕ್ಕೆ ಉತ್ತೇಜನ ಸಿಗುತ್ತೆ. ಬಹಳಷ್ಟು ಪತ್ರಿಕೆಗಳಲ್ಲಿ ಪತ್ರಿಕೋದ್ಯಮಕ್ಕೆ ಜಾಯ್ನ್ ಆಗ್ತಾರೆ, ಸೇರ್ಕೊಂತಾರೆ, ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ. ಆನಿ ಬೆಸೆಂಟ್ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ, ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಇವು ಯಾರಿಗೆ ಸೇರಿದೆ ಅಂತ ಪ್ರಶ್ನೆ ಬರುತ್ತೆ. ಆನಿ ಬೆಸೆಂಟ್. ಮರಾಠ ಮತ್ತು ಕೇಸರಿ, ಅದು ತಿಲಕರಿಗೆ ಸಂಬಂಧಪಟ್ಟಿರೋದು. ಹೇಳಿ ನಾನು, ಬಾಲಗಂಗಾಧರ ತಿಲಕರ ಬಗ್ಗೆ ಹಿಂದೆ ಆಗಿದೆ. ಕಾಲ ಪತ್ರಿಕೆನೂ ಅವರಿಗೆ ಸೇರಿದ್ದು. ನೆಕ್ಸ್ಟ್ ಈ ಲೀಗ್ ಹೊಸ ನಾಯಕರನ್ನ ಹುಟ್ಟು ಹಾಕುತ್ತೆ. ಉದಾಹರಣೆ ಜವಾಹರ್ಲಾಲ್ ನೆಹರು ಮತ್ತು JP ಕೃಪಲಾನಿ. ಇವ್ರನ್ನ ಸಣ್ಣ ಹುಡುಗರು ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ. ಇವರೆಲ್ಲ ಈ ಒಂದು ಹೋಮ್ ರೂಲಿಂಗ್ ಮುಖಾಂತರನೇ ಪ್ರಚಾರಕ್ಕೆ ಬರ್ತಾರೆ. ಇವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾರೆ. ಇವರು ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ. ಜವಾಹರ್ಲಾಲ್ ನೆಹರು ಮತ್ತು JP ಕೃಪಲಾನಿ ಇವರಿಬ್ಬರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದು ಹೋಮ್ ರೂಲಿಂಗ್ ಮುಖಾಂತರ. ಅಂದ್ರೆ ಗಾಂಧಿಗಿಂತ ಮೊದಲೇ ಬಂದರು ಇವರೆಲ್ಲ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಗಿಂತ ಮುಂಚೆನೇ ಎಂಟ್ರಿ ಕೊಟ್ಟಿದ್ದಾರೆ ಇವರೆಲ್ಲ, ನೆಹರು, JP ಕೃಪಲಾನಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಹೋಮ್ ರೂಲಿಂಗ್. ಐ ಥಿಂಕ್ ನೀವು ಈ ಹೋಮ್ ರೂಲಿಂಗ್ ಮರೆಯಲ್ಲ ಅಂತ ಭಾವಿಸ್ತೇನೆ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ ನಿಮಗೆ ಏನು ಅನಿಸುತ್ತೆ. ವಿಡಿಯೋ ಮತ್ತೊಂದು ಸಲ ನೋಡಿ. ಓಕೆ, 2 ಸಲ 3 ಸಲ ನೋಡಿದ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಕ್ಲಿಯರ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.